ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತೀ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಆಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಲಲಿತಾ ಸಹಸ್ರನಾಮದ ಬಂಧುಗಳೇ, ಎಲ್ಲ ಹಿರಿಯರೇ ಮತ್ತು ಇದಕ್ಕೆ ಸಹಕರಿಸ್ತಾ ಇರುವಂಥ ಎಲ್ಲ ಸಹಕಾರ ವರ್ಗದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಆ ಮಹಾ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಎರಡನೇ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 978ನೆಯ ನಾಮದ ಚಿಂತನೆಯನ್ನು ಮಾಡ್ತಾ ಇದ್ವಿ. ತ್ರಿಪುರಾ ಶ್ರೀ ವಶಂಕರಿ ಅಂತ. ಹಾಗೆ ಹೇಳುವಾಗ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ತ್ರಿಪುರಾ ಶ್ರೀ ಮತ್ತು ಶಿವಂಕರಿ ಅಂತ ಎರಡು ನಾಮವನ್ನು ಮಾಡಿದ ವಿಚಾರವನ್ನು ನಾನು ಹೇಳಿದ್ದೆ. ನಾನು ಸಂಶಯನ್ನು ಎತ್ತಿದ್ದೆ, ಹೀಗೆ ಮಾಡಿದಾಗ 1001 ನಾಮ ಆಗ್ಬಿಡಲ್ವಾ, 1000 ನಾಮಕ್ಕಿಂತ ಹೆಚ್ಚಾಗ್ಬಿಡಲ್ವಾ ಅಂತ. ಅದಕ್ಕೆ ಇವತ್ತಿನ ಉಪನ್ಯಾಸದಲ್ಲಿ ನಮಗೆ ಆ ವ್ಯಾಖ್ಯಾನದಲ್ಲಿ ಎಲ್ಲ ಅದನ್ನು ಸರಿ ಮಾಡ್ತಾರೆ ಅನ್ನೋದು ಉತ್ತರ ಸಿಗತ್ತೆ. ಇದೆಲ್ಲ ಅಧ್ಯಯನಶೀಲರಾದವರು ಗಮನಿಸಬೇಕಾದಂಥ ವಿಷಯ. ಹಾಗಾಗಿ ನಾನು ಅದನ್ನು ಹೇಳ್ತಾ ಇದ್ದೇನೆ. ಎರಡೂ ವ್ಯಾಖ್ಯಾನದಲ್ಲೂ ಹಾಗೇನೆ, ಸೌಭಾಗ್ಯ ಭಾಸ್ಕರದಲ್ಲೂ ಹಾಗೆ ಮಾಡ್ತಾರೆ. ಕೆಲವು ಸಲ ಒಂದು ನಾಮವನ್ನು ಸ್ಪ್ಲಿಟ್ ಮಾಡ್ತಾರೆ, 2 ನಾಮ ಆಗುತ್ತೆ. ಅವಾಗ ತಕ್ಷಣ ಓದುಗರಿಗೆ ಸಂಶಯ ಬರುತ್ತೆ, 1001 ನಾಮ ಆಗ್ಬಿಡ್ತಲ್ಲ ಹೇಗೆ ಅಂತಂದರೆ, ಮುಂದೆಲ್ಲೋ ಒಂದು ಕಡೆಗೆ 2 ನಾಮ ಇದ್ದದನ್ನು ಒಂದು ಮಾಡಿಬಿಡ್ತಾರೆ. ಆಗ ತಕ್ಷಣ ಅದು ಹೊಂದಾಣಿಕೆ ಆಗುತ್ತೆ. ಅದು ಅಂತಹ ಋಷಿ ತುಲ್ಯರಾದಂತಹ ವ್ಯಾಖ್ಯಾನಕಾರರಿಗೆ ಅದು ಸಾಧ್ಯ. ಹಾಗೆ ಅಂತ ನಾವು ಅದನ್ನು ಮಾಡಲಿಕ್ಕೆ ಹೋಗುವಂತೆ ಇಲ್ಲ. ಯಾಕೆಂದರೆ ಆ ನಿಯಮವನ್ನು ಮಾಡುವವರು ಅವರು ಕೆಲವು ಸಲ ಆ ನಿಯಮದಕ್ಕಿಂತ ಮೇಲಿರ್ತಾರೆ. ಅದನ್ನು ನಾವು ಮರಿಬಾರದು. ಮತ್ತು ಅದಕ್ಕಿಂತ ಹೆಚ್ಚಿಗೆ ಅದು ಜಗನ್ಮಾತೆಗೆ ಸಮ್ಮತವಾದಂಥದ್ದಾಗಿರ್ತದೆ. ಹಾಗಾಗಿ ಅದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ದಿವಸ ತ್ರಿಪುರಾ ಶ್ರೀ ಮತ್ತು ಶಿವಂಕರಿ ಅಂತ ಮಾಡಿದ 2 ಇತ್ತಲ್ಲ ಚಂದ್ರಿಕಾ ವ್ಯಾಖ್ಯಾನದಲ್ಲಿ, ಅದು ಅಡ್ಜಸ್ಟ್ಮೆಂಟ್ ಹೇಗೆ ಅಂತ ಮುಂದೆ ಬರುತ್ತೆ, ನೋಡೋಣ. ಮತ್ತು ಇವತ್ತು ನಾವು ನೋಡಬೇಕಾದಂಥ ನಾಮ ಜ್ಞಾನಮುದ್ರಾ ಅಂತ. ನಿನ್ನೆ ದಿವಸ ಒಂದು 4 ಮುದ್ರೆಯನ್ನು ಸ್ಯಾಂಪಲ್ ಆಗಿ ನಿಮಗೆ ತೋರಿಸಿದ್ದೇನೆ. 10 ಮುದ್ರೆಗಳ ವಿಚಾರವನ್ನು ಹೇಳಿದ್ದೇನೆ, ಹೆಸರನ್ನು ಹೇಳಿದ್ದೇನೆ. ಅದನ್ನು ನಾನು ತೋರಿಸುವಂತಿಲ್ಲ ಅಂತಲೂ ಸಹ ತಿಳಿಸಿದ್ದೇನೆ. ಇವತ್ತು ನೇರವಾಗಿ ಅಂಥ ಮುದ್ರೆಗೆ ಸಂಬಂಧಪಟ್ಟಂಥ ಇನ್ನೊಂದು ಹೆಸರು ಬಂದುಬಿಟ್ಟಿದೆ, ಜ್ಞಾನಮುದ್ರಾ ಅಂತ. ಜ್ಞಾನಮುದ್ರಾ ಸ್ವರೂಪಳು, ಜಗನ್ಮಾತೆಯ ಸ್ವರೂಪವೇ ಜ್ಞಾನ ಮುದ್ರೆ ಆಕಾರದಲ್ಲಿ ಇರುವವಳು ಎನ್ನುವಂಥದ್ದು. ಹಂಗಂದ್ರೆ ಏನು? ಜ್ಞಾನ ಮುದ್ರೆ ಅಂದರೆ ಏನು ಅಂತ ಪ್ರಶ್ನೆ. ಅದಕ್ಕೆ ವಿವರಣೆ ಕೊಡ್ತಾರೆ. ತರ್ಜನಿ, ಅಂಗುಷ್ಠ, ಇದರ 2ರ ಅಂಗುಷ್ಠಯೋ ಅಂಗುಷ್ಠ ಯೋಗರೂಪ ಜ್ಞಾನಂ, ಇದೆರಡರ ಸೇರುವಿಕೆ ಜ್ಞಾನವೇ ಅದು ಜ್ಞಾನಮುದ್ರಾ ರೂಪವಾದದ್ದು ಎನ್ನುವಂಥದ್ದು ಅದರ ವಿವರಣೆ.
ಇದು ಜ್ಞಾನಮುದ್ರೆ ವಿವರಣೆ. ತರ್ಜನಿ ಮತ್ತು ಅಂಗುಷ್ಠ ಇದೆರಡು ಸೇರುವುದೇ ಅದು ಜ್ಞಾನಮುದ್ರೆ ಅಂತ. ಆ ರೂಪದಲ್ಲಿ ಇರುವವಳು ಅದೇ ಜಗನ್ಮಾತೆಯ ಸ್ವರೂಪ ಅಂತ. ನಮ್ಮ ಕೈಯಲ್ಲಿ 5 ಬೆರಳುಗಳಿವೆ. 5 ಬೆರಳುಗಳಿಗೆ ಪ್ರತ್ಯೇಕವಾದ ಹೆಸರುಗಳಿವೆ. ಇಂಗ್ಲೀಷಲ್ಲೂ ಇದೆ ಮೀನಿಂಗ್ಲೆಸ್ ಆಗಿ. ಉಂಗುರ ಹಾಕ್ಕೊಂಡ್ರೆ ರಿಂಗ್ ಫಿಂಗರ್ ಅಂತ, ಇದಕ್ಕೆ ಹಾಕ್ಕೊಂಡ್ರು ರಿಂಗ್ ಫಿಂಗರ್ ಅಲ್ವಾ ಅದು. ಇದಕ್ಕೆ ಹಾಕ್ಕೊಳ್ಬೇಕು ಅಂತ ಎಲ್ಲ ಅಂಬೇಡ್ಕರ್ ಶಾಸನ ಬರೆದಿದ್ದಾರಾ? ಇಲ್ಲ. ಅದು ಸಂಸ್ಕೃತದಲ್ಲಿ ಹಾಗೆಲ್ಲ, ಅದಕ್ಕೊಂದು ಅಚ್ಚುಕಟ್ಟಾದ ವ್ಯವಸ್ಥೆ ಉಂಟು. ದಿಸ್ ಈಸ್ ಕಾಲ್ಡ್ ಅಂಗುಷ್ಠ. ಇದರ ಹೆಸರು ತರ್ಜನಿ ಅಂತ. ಎಲ್ಲ ಈ ಎರಡರ ಹೆಸರು ಬೆಂದಿದೆ. ಅಂಗುಷ್ಠ ತರ್ಜನಿಯೋ ನಾಮಗಳ ಯೋಗ, ಬೆರಳುಗಳ ಯೋಗ ಅಂದರೆ ಸಂಯೋಗ ಆಗಬೇಕು ಅಂತ. ಸರಿ, ಇದನ್ನು ಮುಗಿಸ್ಬಿಡ್ತೇನೆ. ಆಮೇಲೆ ಇದು ಮಧ್ಯಮ. ಯಾಕೆ ಅಂದರೆ ಈ 5ರಲ್ಲಿ ಮಧ್ಯ ಬೆರಳು ಇದು. ಇಲ್ಲಿ 2 ಇದೆ ಮತ್ತು ಇಲ್ಲಿ 2 ಇದೆ, ಹಾಗಾಗಿ ಮಧ್ಯ ಬೆರಳು. ಇದರ ಹೆಸರು ಅನಾಮಿಕ ಅಂತ. ಅದಕ್ಕೆ ಹೆಸರಿಲ್ಲ, ನೇಮ್ಲೆಸ್, ಹಾಗಾಗಿ ಅನಾಮಿಕ ಅಂತ. ಆಮೇಲೆ ಇದು ಕನಿಷ್ಠಿಕ ಅಂತ. ಈ ಅನಾಮಿಕ ಅನ್ನೋದಕ್ಕೆ ಒಂದು ಸ್ವಾರಸ್ಯ ಉಂಟು. ಮತ್ಪುನಃ ಪುರಾಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅಂತ. ಹಿಂದೆ ಕವಿಗಳನ್ನು ಲೆಕ್ಕ ಹಾಕುವಾಗ ಮೊದಲನೇವನು ಯಾರಪ್ಪ? ಕಾಳಿದಾಸ ಅಂತ ಹೀಗೆ ಮಡಿಸಿದರು, ಲೆಕ್ಕ ಹಾಕಿದರು. ಎರಡನೇವನು ಅವನಿಗೆ ಈಕ್ವಲ್ ಆಗಿರಬೇಕಲ್ಲ, ಯಾರೂ ಇಲ್ಲ. ಮೊದಲೇ ಇದಕ್ಕೆ ಅನಾಮಿಕ ಅಂತ ಹೆಸರಿತ್ತು. ಆಗ ಆ ಗಣನೆ ಮಾಡಿದಂಥ ವಿದ್ವತ್ ಪರಿಷತ್ ಹೇಳುತ್ತೆ, ಓಹೋ, ಕಾಳಿದಾಸನಿಗೆ ತುಲ್ಯರಾದಂಥ ಕವಿ ಇವತ್ತಿನವರೆಗೂ ಇಲ್ಲದೇ ಇದ್ದದ್ರಿಂದ ಅನಾಮಿಕ ನಿನ್ನ ಹೆಸರು ನೇಮ್ಲೆಸ್ ಅನ್ನೋದು ಸಾರ್ಥಕ ಆಯಿತು ಅಂತ. ಅನಾಮಿಕಾ ಸಾರ್ಥವತಿ ಬಭೂವ ಅಂದರೆ ಈ ಬೆರಳನ್ನು ನಾವು ಮಡಿಸಿ ಹೇಳುವಂಥ ಇನ್ನೊಬ್ಬ ಕವಿಯೇ ಇಲ್ಲ. ಕಾಳಿದಾಸ ಈಸ್ ಕಾಳಿದಾಸ, ಅಷ್ಟೇ, ಮುಗಿದೋಯ್ತು ಈಗ ಅಂತ. ಅದು ಕವಿ ಪ್ರಪಂಚದಲ್ಲಿ ಬಂದಂಥ ವಿಚಾರ. ಹಾಗಾಗಿ ಕನಿಷ್ಠಿಕ, ಅನಾಮಿಕ, ಮಧ್ಯಮ, ತರ್ಜನಿ. ಇದ್ರ ಬಗ್ಗೆ ನಮಗೇನು ಸಮಸ್ಯೆ ಇಲ್ಲ. ಕೊನೆಯಲ್ಲಿ ಇದರಿಂದ ಕನಿಷ್ಠಿಕ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಯಾಕೆ ತರ್ಜನಿ ಅಂತಾರೆ? ಸ್ವಾರಸ್ಯ ಉಂಟು. ನಾವು ಯಾರನ್ನಾರು ಬೈಬೇಕಿದ್ರೆ ಹಿಂಗೆ ಮಾಡು, ಯಾವ ಬೆರಳು ತೋರಿಸ್ತೇವೆ ನಾವು? ಇದನ್ನು ತೋರಿಸ್ತೇವೆ, ಇದನ್ನು ತೋರಿಸ್ತೇವೆ, ಹೀಗೆ ಇಲ್ಲ, ಇದನ್ನು ತೋರಿಸ್ತೇವಾ? ಇಲ್ಲ, ಇದನ್ನೇ ಬೈಯೋದು. ತರ್ಜನ ಅಂದರೆ ಬೈಗಳಕ್ಕೆ ಉಪಯೋಗಿಸುವಂಥ ಸಾಧನ ಯಾವುದೋ? ಈ ಬೆರಳು. ಹಾಗಾಗಿ ಅದರ ಹೆಸರು ತರ್ಜನಿ. ನೀ ಯಾವಾಗಲೂ ಬೈಯೋದಕ್ಕೆ ಸರಿ ಅಂತ ಹೇಳಿ ಅದಕ್ಕೊಂದು ಟೈಟ್ಲನ್ನು ಕೊಟ್ಟಿದ್ದಾರೆ. ಇರಲಿ, ಜ್ಞಾನಮುದ್ರೆ. ಯಾಕೆಂದರೆ ಮೊದಲು ಬೆರಳುಗಳ ಹೆಸರನ್ನು ಹೇಳಿದೆ. ನೋಡಿ, ನಮ್ಮ ಕೈಯಲ್ಲಿ 5 ಬೆರಳುಗಳು ಅಂತ ಹೇಳಿದ್ದೇನೆ. ಇದರೊಳಗೆ 4 ಬೆರಳು ಯಾವಾಗಲೂ ಹೀಗೆ ನಿಂತಿರ್ತವೆ ಒಟ್ಟಿಗೆ. ಇದೊಂದು ಮಾತ್ರ ಬೇರೆ ಆಗಿರುತ್ತೆ ಅಲ್ವಾ? ಅದು ಇದರ ಜೊತೆ ಸೇರುತ್ತೆ. ಅದು ಯಾವಾಗ ಸೇರುತ್ತೆ, ಏನಾಗುತ್ತೆ ನೋಡೋಣ. ಮೊದಲು ಯಾವ ಮುದ್ರೆ ನಾ ತೋರಿಸ್ಬೇಕಲ್ಲ, ಅದಕ್ಕೆ ಮೊದಲು ಇಷ್ಟು ವಿವರಣೆ. ಈ ಕನಿಷ್ಠಿಕ ಇದೆಲ್ಲ ಒಂದೊಂದರ ಪ್ರತಿನಿಧಿಗಳು. ಒಂದೊಂದನ್ನು ಅವು ರೆಪ್ರೆಸೆಂಟೇಟಿವ್ ಆಗಿ ನಮಗೆ ಹೇಳ್ತವೆ ಹೀಗೆ ಅಂತ. ನಮ್ಮ ಬಂಡವಾಳ ಏನು? ನೀವು ಹೇಳ್ಬೋದು ಬ್ಯಾಂಕ್ ಬ್ಯಾಲೆನ್ಸ್. ನೋ, ಜನ್ಮತಃ ಕಟ್ಕೊಂಡು ಬಂದಿದ್ದು ಆಸ್ತಿ ಪಾಸ್ತಿ. ನಮ್ಮ ದೊಡ್ಡ ಆಸ್ತಿ ಯಾವುದು ಅಂದರೆ ಅಜ್ಞಾನವೇ ನಮ್ಮೆಲ್ಲರ ಬಂಡವಾಳ. ಯಾಕೆ ಗೊತ್ತಾ? ನಮಗೆ ಬೇರೆಯವರ ಬಗ್ಗೆ ಎಷ್ಟು ಗೊತ್ತುಂಟೋ ನನ್ನ ಬಗ್ಗೆ ಎಷ್ಟು ಗೊತ್ತುಂಟು. ಈಗ ನನ್ನದು ಅಂತ ನಾನು ಹೇಳಬೇಕಿದ್ರೆ ಮೊದಲು ನಾನು ಅನ್ನೋನು ಯಾರು ಅಂತ ಗೊತ್ತಿರಬೇಕೋ ಬೇಡ? ಅದು ಗೊತ್ತಿದೆಯಾ? ನಾನೊಂದು ಯಾರು? ಕೈಯ, ಕಾಲ, ಕಿವಿಯ, ಮೂಗ, ತಲೆಯ, ಚರ್ಮ, ಮೂಳೆಯ ಯಾರು? ಅಲ್ಲಿಗೆ ನಮಗೆ ನಮ್ಮ ಸ್ವರೂಪ ಜ್ಞಾನ ಇಲ್ಲ ಅನ್ನೋದು ಪಕ್ಕ. ಇದ್ರೂ ಸಹ ಕೆಲವು ಸಲ ಉಪನ್ಯಾಸ ಕೇಳೋಷ್ಟೊತ್ತಿರ್ತದೆ, ಆಮೇಲೆ ಮಿಂಚಿ ಮಾಯವಾಗಿ ಹೋಗ್ತದೆ. ಹೌದು ತಾನೆ? ಹಾಗಾಗಿ ನಮಗೆ ಲೋಕದ ವಿಷಯ ಎಷ್ಟು ಗೊತ್ತೋ ಅಷ್ಟು ನಮ್ಮ ಸ್ವರೂಪ ಆತ್ಮ ವಿಚಾರವಾಗಿ ನಮಗೆ ಗೊತ್ತಿಲ್ಲ. ಪ್ರಾಮಾಣಿಕ ಒಪ್ಕೊಂಡು ಬಿಡೋಣ ನಾವು. ಹಾಗಾಗಿ ಇದು ಅಜ್ಞಾನ ನಮಗುಂಟು ಅಂತ ಹೇಳುತ್ತೆ. ದಿಸ್ ಇಸ್ ಅ ಅಜ್ಞಾನದ ಪ್ರತೀಕ, ಕನಿಷ್ಠಿಕ ಅಂತ. ಆಯಿತು, ಅಜ್ಞಾನ ಇದ್ದ ಮನುಷ್ಯನಿಗೆ ಏನಾಗತ್ತೆ ಅಂತಂದರೆ
ಅವನಿಗೆ ಎಲ್ಲಿಲ್ಲದ ಆಸೆಗಳು. ಜ್ಞಾನಿಗಳಿಗೆ ಆಸೆ ಇರೋಲ್ಲ, ಇರತ್ತಾ? ಸದಾಶಿವ ಬ್ರಹ್ಮೇಂದ್ರರು, ಶಂಕರರು, ಪ್ರಾತಸ್ಮರಣೀಯನ ಅಂತ ಚಂದ್ರಶೇಖರ ಭಾರತಿ ಸ್ವಾಮಿಗಳು, ಇಂಥವರಿಗೆಲ್ಲ ಏನೋ ಆಸೆ ಇದ್ದಿದ್ರ ಬಗ್ಗೆಲ್ಲ ಉಲ್ಲೇಖ ಸಿಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಯಾರಿಗೆ ಆಸೆ? ನನ್ನ ನಿಮ್ಮಂಥವ್ರಿಗೆ ಆಸೆ. ಅದಕ್ಕೋಸ್ಕರ ಮೊದಲು ನನ್ನ ಹೆಸರು ಹೇಳ್ಕೊಬಿಟ್ಟಿದ್ದೇನೆ, ನೀವು ಬೇಜಾರು ಮಾಡ್ಕೊಳ್ತೀರಿ ಅಂತ. ನಮಗೆ ಆಸೆ, ಯಾಕೆ ನಾವು ಅಜ್ಞರು. ಅಜ್ಞಾನಿಗಳಿಗೆ ಆಸೆ, ಅದು ಬೇಕು ಇದು ಬೇಕು ಅಂತ. ವಾಂಟ್ಸ್ಗಳು ಜಾಸ್ತಿ ಅವರಿಗೆ, ಜ್ಞಾನಿಗಳಿಗಿಲ್ಲ. ಹಾಗಾಗಿ ಅಜ್ಞಾನದಿಂದಾಗಿ ಕಾಮ ಅಂದರೆ ಕಾಮನೆ, ಆಸೆಗಳ ಸರಮಾಲೆ. ಎಷ್ಟಿದ್ರೂ ಸಾಲದು, ತಂದರು ಅದನ್ನು ಮರೆತರು ಇನ್ನೊಂದು ತಂದರು. ಆಮೇಲೆ ಮನೆ ಅನ್ನೋದು ಮ್ಯೂಸಿಯಮ್ ಆಗೋಯ್ತು. ಶನಿವಾರ ಭಾನುವಾರ ಬಂದರೆ ಮಾಲ್ ಸುತ್ತು, ಆಮೇಲೆ ಭಾನುವಾರ ತಂದು ಹಾಕು, ಮುಂದಿನ ವಾರ ಎಲ್ಲವನ್ನು ಒಣ ಕಸಕ್ಕೆ ಹಾಕು. ಇದು ಬಹಳಷ್ಟು ದುಡ್ಡಿರುವವರ ಮನೆಯವರ ಹಣೆ ಬರ ಆಗಿಬಿಟ್ಟಿದೆ. ಎಲ್ಲರೂ ಹಾಗೆ ಅಂತಲ್ಲ, ಕೆಲವು ಜನ ಹೀಗೆ. ಯಾಕೆ ನಾನು ನೋಡಿದ್ದನ್ನು ಹೇಳ್ತಿದ್ದೇನೆ. ಸರಿ, ಹಾಗಾಗಿ ಅಜ್ಞಾನ, ಅದರಿಂದಾಗಿ ಕಾಮ ಅಂದರೆ ಆಸೆಗಳು. ಯಾವಾಗ ಈ ಆಸೆಗಳು ಬರ್ತವೋ ಆ ಆಸೆಗಳನ್ನು ಈಡೇರೋದಕ್ಕೆ ಕರ್ಮ ಏನು ಮಾಡ್ತಾನೆ? ಕರ್ಮ ಅಂದರೆ ಕಾರ್ಯ. ಅದಕ್ಕೆ ಸುತ್ತು ಇದಕ್ಕೆ ಸುತ್ತು, ಅಲ್ಲಿ ಓಡಾಡು ಇಲ್ಲಿ ಓಡಾಡು, ಅಲ್ಲಿ ಸಿಗತ್ತಾ ನೋಡು ಇಲ್ಲಿ ಸಿಗತ್ತಾ ನೋಡು, ಇಲ್ಲ ಗೂಗಲಲ್ಲಿ ಹುಡುಕು, ಇದೆಲ್ಲವುದು ಕರ್ಮವೇ ಹೌದು ತಾನೆ. ಹಾಗಾಗಿ ಅಜ್ಞಾನದಿಂದಾಗಿ ಕಾಮನೆ ಈಡೇರಿಕೆಗಾಗಿ ಏನು? ಕರ್ಮ. ಅದು ಪ್ರತಿಯೊಬ್ಬರು ಕರ್ಮವೂ ಹೌದು. ಅದು ಬಹಳಷ್ಟು ಜನರಿಗೆ ಅದು ಅವರವ್ರ ಕರ್ಮ, ನಾವೇನು ಮಾಡಲಿಕ್ಕೂ ಬರೋಲ್ಲ. ಆಯ್ತಪ್ಪ, ಇದು ಮೂರಕ್ಕೆ ವ್ಯವಸ್ಥೆ ಆಯಿತು. ಹಾಗಿದ್ರೆ ಇವ ಯಾರು ಕೇಳಿದರೆ ಇಲ್ಲಿರುವ ಜೀವಾತ್ಮ. ಇವನು ಎಲ್ಲಿವರೆಗೆ ಹೀಗೆ ಈ ಅಜ್ಞಾನ ಕಾಮ ಕರ್ಮಗಳ ಜೊತೆಗೆ ನಿಂತಿರ್ತಾನೋ ಇವ ಜೀವಾತ್ಮ, ಭಗವಂತನಿಂದ ದೂರಾಗಿ ಇರ್ತಾನೆ. ಭಗವಂತ ಹಾಗಿದ್ರೆ ಏನು ಮಾಡಬೇಕು ಅಂತಂದರೆ, ಇಲ್ಲೊಂದು ಭಾಳ ಸ್ವಾರಸ್ಯ ಉಂಟು. ಈ ಮೂರರಿಂದ ಬಿಡಿಸಿಕೊಂಡು ಜೀವಾತ್ಮ ಹೀಗೆ ಬಾಗಬೇಕು. ಇವನು ಸ್ವಲ್ಪ ಬಾಗಿದ್ರೆ ಭಗವಂತನ ಅವನ ಕಡೆಗೆ ಬರ್ತಾನೆ. ಈಗ ಇದೊಂದು ಪರಿಪೂರ್ಣವಾದ ವೃತ್ತ. ಜೀವ ಭಗವಂತನೊಂದಿಗೆ ಒಂದಾಗುವುದು ಅದು ಅವನ ಪೂರ್ಣತೆ. ದಿಸ್ ಈಸ್ ಕಾಲ್ಡ್ ಜ್ಞಾನ ಮುದ್ರೆ. ಜ್ಞಾನ ಮುದ್ರಾ ಅಂದರೂ ಒಂದೇ, ವಿಜ್ಞಾನ ಮುದ್ರಾ ಅಂದರೂ ಒಂದೇ, ಚಿನ್ಮುದ್ರಾ ಅಂದರೂ ಒಂದೇ, ತರ್ಕ ಮುದ್ರಾ ಅಂತ ಹೇಳಿದರೂ ಒಂದೇ. ಎಲ್ಲವೂ ಸಮಾನಾರ್ಥಕವಾದಂತಹ ಪದಗಳು. ಸದಾಶಿವ ಬ್ರಹ್ಮೇಂದ್ರರು ಆತ್ಮವಿದ್ಯಾ ವಿಲಾಸವನ್ನು ಬರೆದಾಗ ಅದರ ಪ್ರಥಮ ಶ್ಲೋಕವೇ ಚಿನ್ಮುದ್ರಿತ ಕರಕಮಲಂ, ಚಿನ್ಮುದ್ರ ಅಂತ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರ್ತದೆ. ಚಿತ್ರಂ ವಟತರೋರ್ಮೂಲೆ ವೃದ್ಧಾ ಶಿಷ್ಯ ಗುರುರಿವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂಥೇಳಿ ಅಲ್ಲೊಂದು ಶ್ಲೋಕ ಬರುತ್ತೆ. ಅವನು ಹೇಗಿದ್ದಾನೆ ಕೇಳಿದರೆ ಚಿನ್ಮುದ್ರ. ಇದು ಜೀವ ಮತ್ತು ಭಗವಂತ ಅಥವಾ ಬ್ರಹ್ಮ ಆತ್ಮವತ್ತು, ಅಥವಾ ಜೀವಾತ್ಮ ಪರಮಾತ್ಮ. ಚಂದ್ರಿಕಾ ವ್ಯಾಖ್ಯಾನಕಾರರು ಜೀವ ಬ್ರಹ್ಮ ಐಕ್ಯ. ಸೌಭಾಗ್ಯ ಭಾಸ್ಕರದಲ್ಲಿ ಇದು ಎರಡು ಐಕ್ಯ, ಜೀವ ಮತ್ತು ಪರಮಾತ್ಮನೊಂದಿಗೆ ಐಕ್ಯ. ಹೀಗಾಗುವುದು ನಮ್ಮೆಲ್ಲರ ಗುರಿ. ಇದು ಹೀಗೆ ಇರಬೇಕು, ಮತ್ತು ಹಿಂಗಲ್ಲ. ಹಿಂಗಾಗ್ಬಿಟ್ರೆ ಮತ್ತೆ ಅಷ್ಟೇ ಹೋಯ್ತು ಅದು. ಕೆಲವು ಸಲ ನೀವು ಕ್ಯಾಲೆಂಡ್ರಲ್ಲಿ ನೋಡಿ, ಮತ್ತು ಕೆಲವು ಸಲ ತಪ್ಪು ತಿಳ್ಕೊಳ್ಬೇಡಿ, ದೊಡ್ಡವರು ಒಂದು ಕರ್ಸ್ಕೊಂಡು ಹಿಂಗೆ ತೋರಿಸ್ಬಿಡ್ತಾರೆ. ಹಿಂಗೆ ಇದು ಹೀಗೆಲ್ಲ ಇರೋದು. ಹೇಗಿರಬೇಕದು? ಹೀಗಿರಬೇಕು. ಇದು ಪೂರ್ಣ ವೃತ್ತ ಆಗಿರಬೇಕು. ಹಾಗಿದ್ರೆ ಮಾತ್ರ ಅದು ಸರಿಯಾದಂಥ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರಾ ಅಂತ ಕರೆಸಿಕೊಳ್ತಾರೆ. ಆಯಿತು, ಇಷ್ಟಕ್ಕೆ ಮುಗಿದಿಲ್ಲ. ಮುಂದೇನು ಅಂತಂದರೆ, ಇದು ಇಲ್ಲಿಲ್ಲದೆ ಇರೋ ವಿಷಯ, ಇದಕ್ಕೆ ಪೂರಕವಾಗಿ ಬಂದಿದ್ದಕ್ಕೆ ಹೇಳಿಬಿಡ್ತೇನೆ. ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾದ, ಅಥವಾ ಜೀವಾತ್ಮ ಭಗವಂತನೊಂದಿಗೆ ಒಂದಾದ ಅರಿತ ಮೇಲೆ
ಮತ್ತೆ ಪುನಃ ಆತ ಹೀಗೆ ಆವಾಗ ಬಹಿರ್ಮುಖನಾಗ್ತಾನೆ. ಈ ಬಹಿರ್ಮುಖನಾದಾಗ ಮತ್ತೆ ಪುನಃ ಈ ಅಜ್ಞಾನ ಕಾಮ ಕರ್ಮಗಳು ಅವನನ್ನು ಅಡರೋದಿಲ್ವಾ ಅಂತ ಒಂದು ಪ್ರಶ್ನೆ. ಶಾಸ್ತ್ರ ಹೇಳುತ್ತೆ ನೋ. ಯಾಕೆ ಹೇಳಿದರೆ ಒಮ್ಮೆ ಅವನು ಇಲ್ಲಿಗೆ ಬಂದು ಸೇರಿದಾಗ ಮತ್ತೆ ಅದರಿಂದ ಈಚೆ ಬಂದ್ರೂ ಸಹ ಇವುಗಳ ತಾಪತ್ರೆ ಅವನಿಗಿಲ್ಲ. ಯಾಕೆ ಹೇಳಿದರೆ ಇದು ಆಗ ಈ ಮೂರು ಅಜ್ಞಾನ ಕಾಮ ಕರ್ಮಗಳಾಗಿರೋದಿಲ್ಲ. ಏನಾಗಿರ್ತವೆ ಕೇಳಿದರೆ ಭಕ್ತಿ, ಜ್ಞಾನ, ವೈರಾಗ್ಯ. ಈ ಮೂರರ ಜೊತೆಗೆ ನಿಂತಾಗ ಹೀಗೆ ನಿಂತಿರ್ತಾನೆ ಅವನು. ಆಗ ಇಂಥ ಜ್ಞಾನಿಯನ್ನು ಭಗವಂತ ಬಿಟ್ಕೊಡೋದಿಲ್ಲ. ಅವನು ಹೀಗಿರಲ್ಲ, ಹೀಗಿರ್ತಾನೆ. ಹಾಗೆ ದಿಸ್ ಇಸ್ ಕಾಲ್ಡ್ ಅಭಯ ಮುದ್ರೆ. ಅಭಯ ಮುದ್ರೆ. ಇದನ್ನೇ ಹೀಗೆ ಹೇಳಿಬಿಟ್ರೆ ವರದ ಮುದ್ರೆ. ತಪ್ಪು ತಿಳ್ಕೊಳ್ಬೇಡಿ, 47ನೇ ಇಸ್ವಿಯಿಂದ ಈ ದೇಶಕ್ಕೆ ಇದು ಬಂದಿದ್ದಲ್ಲ, ಯಾವುದೋ ಪಾರ್ಟಿದಲ್ಲ, ಇದು ಜಗನ್ಮಾತೆದು. ಅಧ್ಯಾತ್ಮ ಪ್ರಪಂಚ ಯಾವಾಗ ಈ ದೇಶದಲ್ಲಿ ಉದಯಿಸಿತೋ ಅಂದಿನಿಂದ ಅಧ್ಯಾತ್ಮ ಸಾಧಕರು ಭಕ್ತರನ್ನು ಆಶೀರ್ವದಿಸಲಿಕ್ಕಿರೋದು ಎರಡೇ, ಒಂದು ಇದು ಅಥವಾ ಇದು. ಒಳ್ಳೇದಾಗಲಪ್ಪ ಅಂತ ಹೀಗಂದರೆ ಅದು ಅಭಯ ಮುದ್ರೆ ಅಲ್ವಾ? ನಮಗೆ ಇವರಿಂದ ಪಾಠ ಕಲಿಬೇಕಾದದ್ದಿಲ್ಲ. ಅದು ಇಷ್ಟು ದಿವಸ ಆದ ತಪ್ಪು ಆಗೋಗಿದೆ, ಈಗ ಜನ ಎತ್ಕೊಂಡಿದ್ದಾರೆ. ಹಾಗಾಗಿ ಅಭಯ ಮುದ್ರೆ ನೋಡಿ ಏನು ಸ್ವಾರಸ್ಯ ಅಂದರೆ, ಭಕ್ತಿ ಜ್ಞಾನ ವೈರಾಗ್ಯದ ಜೊತೆಗೆ ಇರುವಂತಹ ಜೀವನಿಗೆ ಯಾವ ಅಪಾಯವೂ ಇಲ್ಲ. ಯಾಕೆ ಹೇಳಿದರೆ ಇದು ದೃಢವಾದಾಗ ಭಗವಂತ ಅವನ ಜೊತೆ ಅಂತ. ಅದಕ್ಕೋಸ್ಕರ ಈ ದೇವಮೂಲೆಯಲ್ಲೇ ಇದರ ಬೇರಿರೋದು. ಜಗನ್ಮಾತೆ ಈ ಮುದ್ರೆಯ ಸ್ವರೂಪಳಾದ್ದರಿಂದ ಅವಳ ಹೆಸರು ಜ್ಞಾನಮುದ್ರಾ. ಭಾರತೀಯ ತತ್ವಶಾಸ್ತ್ರದ ಅಥವಾ ಸಾಹಿತ್ಯದ ವಿಶೇಷತೆ ಇದು. ನಮ್ಮಲ್ಲಿ ಯಾವುದೂ ಸಹ ಏನು ಈ ಡಂಬಾಚಾರವಾಗಲಿ ಅಥವಾ ಕಾಟಾಚಾರವಾಗಲಿ ಮೀನಿಂಗ್ಲೆಸ್ ಆದಂಥ ಆಚರಣೆ ಆಗಲಿ ಇಲ್ಲ. ನಾವು ಗೊತ್ತಿಲ್ಲದೆ ಅದನ್ನು ಹಾಗೆ ಮಾಡ್ತಾ ಇದ್ದೇವೆ ಅಷ್ಟೇ. ಯಾಕೆ ಕೇಳಿದರೆ, ನೀವು ಯಾವುದನ್ನು ನಾನು ನೀವು ಇಬ್ಬರು ಒಂದೇ ಅಂತ ಹೇಳಬೇಕು ಅಂತಾದರೆ ಇನ್ನೇನು ಶಬ್ದದಿಂದ ಹೇಳೋಕ್ಕಾಗಲ್ಲ. ಅದಕ್ಕಿರೋದು ಇದು ಒಂದೇ ದಾರಿ. ಜೀವ ಬ್ರಹ್ಮ ಐಕ್ಯವನ್ನು ಬೋಧಿಸುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಹೇಗಿದ್ದಾಳೆ? ಜ್ಞಾನಮುದ್ರಾ. ಅವಳು ಜ್ಞಾನಮುದ್ರಾ ಸ್ವರೂಪಿಣಿಯೂ ಹೌದು, ಆ ಜ್ಞಾನವನ್ನು ಕೊಡುವವಳೂ ಹೌದು. ಯಾಕೆಂದರೆ ಅವಳ ಸ್ವರೂಪವೇ ಅದಾದ ಮೇಲೆ ಅವಳಲ್ಲದೆ ಇನ್ಯಾರು ಕೊಡಬೇಕು ಅದನ್ನು ಅಲ್ವಾ? ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುನಃ ಮುಂದೆಲ್ಲರೂ ಚಿನ್ನ ಮುದ್ರೆ ಅಂತ ಬಂದರೆ ಅದು ಏನಪ್ಪ ಅಂತ ಯೋಚನೆ ಮಾಡಬೇಕಾದ್ದಿಲ್ಲ. ತರ್ಕ ಮುದ್ರೆ ಅಂತ ಬಂದರೆ ಅದು ಏನು ಅಂತ ಯೋಚನೆ ಮಾಡಬೇಕಾದ್ದು ಇಲ್ಲ. ಅಥವಾ ವಿಜ್ಞಾನ ಮುದ್ರೆ ಅಂತ ಬಂದರೆ ಆಗಲೂ ಯೋಚನೆ ಮಾಡಬೇಕು. ಇದು 4 ಸಮಾನವಾದಂಥ ಅರ್ಥವನ್ನು ಹೇಳುವಂತಹ ಮುದ್ರೆ ಜ್ಞಾನ ಮುದ್ರೆ ಅಂತ. ಸರಿ, ಇದು ಒಂದರ್ಥ. ಎರಡನೇದು ಜ್ಞಾನೇನ ಮುದಂ ರಾತಿ ಇತಿವಾ ಎಂದು ಎರಡನೇ ವಿವರಣೆ. ಜ್ಞಾನ ಅಂದರೆ ಲೌಕಿಕ ಜ್ಞಾನ ಅಲ್ಲ, ಆತ್ಮಜ್ಞಾನ. ಆ ಆತ್ಮಜ್ಞಾನದಿಂದಲೇ ಸಂತೋಷವನ್ನು ನೀಡುವವಳು. ಆದ್ದರಿಂದ ಅವಳು ಆ ಜ್ಞಾನ ಸ್ವರೂಪಳು, ಜ್ಞಾನ ಮುದ್ರಾ ರೂಪಳು. ಆದ್ದರಿಂದ ಅವಳ ಹೆಸರು ಜ್ಞಾನ ಮುದ್ರಾ. ಅದರಿಂದ ಮುದ ಅಂದರೆ ಸಂತೋಷ ಅಂತ ಅರ್ಥ. ಹಾಗಾಗಿ ಅದನ್ನು ಕೊಡುವವಳು ರಾತಿ ಅಂತ. ಇದು ಎರಡನೆಯ ಅರ್ಥ. ಮತ್ತೆ ಮೂರನೇ ಅರ್ಥ, ಜ್ಞಾನಂ ಚಿದಂಶಂ ಮುದಂ ಆನಂದಾಂಶಂ ದ್ರಾವಯತಿ ಆವೃಣೋತಿ ವಾ ಇತಿ ಜ್ಞಾನಮುದ್ರಾ ಅಂತ. ಇದು ಸ್ವಲ್ಪ ನಮಗಿಷ್ಟ ಆಗದೇ ಇರುವಂಥ ವಿವರಣೆ. ಈ ಎರಡು ವಿವರಣೆ ಆಗ್ಬೋದು ನಮಗೆ. ಆದರೆ ಜಗನ್ಮಾತೆ ಮಾಡೋ ಇನ್ನೊಂದು ಕೆಲಸ ಯಾರಿಗೆ ಅಂದರೆ ಅಜ್ಞರಿಗೆ. ಅವರ ಜ್ಞಾನವನ್ನು, ಜ್ಞಾನ ಅಂದರೆ ಚಿತ್ ಅಂದರೆ ಕೇವಲ ಜ್ಞಾನ, ಶುದ್ಧವಾದ ಜ್ಞಾನ, ಅದನ್ನು ಮತ್ತು ಮುದ ಸಂತೋಷವನ್ನು ಎರಡನ್ನೂ ಸಹ ದ್ರಾವಯತಿ ಆವರಿಸಿ ಬಿಡ್ತಾಳಂತೆ. ಹಾಗಾಗಿ ಎಷ್ಟೋ ಸಲ ನಮಗೆ ನಮ್ಮ ಸ್ವರೂಪ ಜ್ಞಾನ
ಅದು ಪ್ರಕಟ ಆಗೋದಿಲ್ಲ. ಮತ್ತು ನಮ್ಮ ಮೂಲಭೂತವಾದಂಥ ಆನಂದದ ಅರಿವು ಸಹ ನಮಗೆ ಆಗೋದಿಲ್ಲ. ಹಾಗೇನೆ ಕಳೆದು ಹೋಗಿಬಿಡ್ತದೆ. ಹೊರಗೆ ಸಿಗ್ತದೆ ಅಂತ ಹೊರಗಡೆ ನಾವು ಹುಡುಕ್ತಾ ಇರ್ತೇವೆ. ನಮ್ಮ ಹಣೆ ಬರ ಹೇಗಿರುತ್ತೆ ಕೇಳಿದ ಎಷ್ಟೋ ಸಲ, ತಾತನೋ ಮುತ್ನಾತನೋ ಮನೆಯ ಜಗಲೆ ಮೇಲೆ ಚಿನ್ನದ ಕೊಪ್ಪರಿಗೆಯನ್ನು ಹೂತಿಟ್ಟಿದ್ದಾರೆ. ಇವನು 5-6ನೇ ತಲೆಮಾರಿನವನಿಗೆ ಗೊತ್ತಿಲ್ಲ. ಅದು ಕೈಯಲ್ಲಿ ಕೆಲಸ ಇಲ್ಲ, ದುಡ್ಡಿಲ್ಲ ಅಂತ ಜಗತ್ತೆಲ್ಲ ಸುತ್ತಾ ಇರ್ತಾನೆ. ಕಂಡ್ಕಂಡವ್ರ ಹತ್ರ ಬಿಡ್ತಾನೆ. ಅವನ ಮನೆಯಲ್ಲೇ ಇದೆ ಕೊಪ್ಪರಿಗೆ, ಚಿನ್ನದ ಕೊಪ್ಪರಿಗೆ. ಈ ಮೊಮ್ಮಕ್ಕ ಬೇರೆ ಯಾರೂ ಅಲ್ಲ, ನಾವೆಲ್ಲರೂ ಆ ಗುಂಪಿಗೆ ಸೇರಿದವ್ರೆ, ಅವನ ಸಂತತಿಯೇ ನಾವು. ಅಂದರೆ ನಮಗೆ ನಮ್ಮ ಸ್ವರೂಪದ ಅರಿವು ಎನ್ನುವಂಥ ಸಂಪತ್ತು ಗೊತ್ತಿಲ್ಲ, ಇಲ್ಲೇ ಇದೆ ಅಂತ. ನಾವು ಹೊರಗಡೆ ಅದನ್ನು ಹುಡುಕ್ತಾ ಇರ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅದನ್ನು ಏನು ಮಾಡ್ತಾಳೆ ಅಂದರೆ ಆವರಿಸಿ ಬಿಡ್ತಾಳಂತೆ. ಯಾಕೆ ಅಂದರೆ ಆರಾಧನೆಯ ಕೊರತೆ, ಅಧ್ಯಯನದ ಕೊರತೆ, ಉತ್ಕಟವಾದಂಥ ಇಚ್ಛೆಯ ಕೊರತೆ ಅದೆಲ್ಲ ನಮ್ಮಲ್ಲಿದ್ದಾಗ ಹೇಗೆ ತಾನೇ ಅವಳು ಆ ಆವರಣವನ್ನು ಸರಿಸ್ತಾಳೆ ಹೇಳಿ ನೋಡೋಣ. ತೀವ್ರವಾದಂಥ ಉತ್ಕಟವಾದ ಇಚ್ಛೆ ಇದ್ದಾಗ ಅದನ್ನು ಹಂತ ಹಂತವಾಗಿ ಅವಳು ಸರಿಸ್ತಾಳೆ. ಆಗ ಸೂರ್ಯೋದಯ ಆದಾಗ, ಬೆಳಕು ಬಂದ ಹಾಗೆ ಅದು ಬರ್ತಾ ಇರುತ್ತೆ. ಯಾಕೆಂದರೆ ತದನು ಸರಣಂ ಕ್ಲೇಶರಣಂ, ಗೊತ್ತು ನನಗೆ ನಿನ್ನನ್ನು ಅನುಸರಿಸಿದರೆ ನೀನು ಆ ಸ್ವರೂಪ ಜ್ಞಾನವನ್ನು ಪ್ರಕಾಶಪಡಿಸ್ತೀಯೆ ಅಂತ. ಹಾಗಾಗಿ ನೀ ನನ್ನನ್ನು ನದಿಯಲ್ಲಾದರೂ ಹಾಕು, ಹಾಲಲ್ಲಾದರೂ ಹಾಕು, ಸಾಮ್ರಾಜ್ಯದ ಮೇಲಾರೂ ಕುಳ್ಳಿರಿಸು, ಆದರೆ ನಾನು ನಿನ್ನ ಸ್ಮರಣೆಯನ್ನು ಬಿಡುವುದಿಲ್ಲ ಎನ್ನುವಂಥ ತೀವ್ರವಾದ ಇಚ್ಛೆ ಯಾರಿಗಿರುತ್ತೋ ಅಂಥವರಿಗೆ ಆ ಅಜ್ಞಾನದ ಲೇಯರನ್ನು ಹಂತ ಹಂತವಾಗಿ ಅವಳು ಕಡಿಮೆ ಮಾಡ್ತಾ ಬರ್ತಾಳೆ. ಹಾಗಾಗಿ ಅವಳ ಹೆಸರು ಜ್ಞಾನಮುದ್ರಾ ಅಂತ. ಇಷ್ಟು ಹಿನ್ನೆಲೆ. ಈಗ ಇದಕ್ಕೊಂದು ಸಣ್ಣ ನನ್ನ ವೈಯಕ್ತಿಕವಾದಂಥ ಅಂಶವನ್ನು ನಾನು ಹೇಳಬೇಕು. ಆತ್ಮ ಕೇವಲ ಜ್ಞಾನಸ್ವರೂಪ, ಆದ್ದರಿಂದಲೇ ಆತ ಆನಂದ ಸ್ವರೂಪನೂ ಹೌದು. ಯಾವುದು ಜ್ಞಾನಸ್ವರೂಪವಾಗಿರುತ್ತೋ ಅದು ಆನಂದ ಸ್ವರೂಪವೂ ಆಗಿರುತ್ತೆ. ಒಂದು ನೆನಪಿಟ್ಟುಕೊಳ್ಬೇಕು, ಆನಂದ ಸ್ವರೂಪ ಬೇರೆ ಅಲ್ಲ, ಜ್ಞಾನಸ್ವರೂಪ ಬೇರೆ ಅಲ್ಲ. ಆ ಒಳಗಡೆ ಯಾರಿಗೆ ಆತ್ಮಜ್ಞಾನದ ಹೊನಲು ಚಿಮ್ತಾ ಇರುತ್ತೋ ಆನಂದದ ಅನುಭವವೂ ಆಗ್ತಾನೆ ಇರುತ್ತೆ ಹೀಗೆ ಅಂತ. ಹಾಗಾಗಿ ನಮ್ಮೆಲ್ಲರ ಸ್ವರೂಪ ಆ ಜ್ಞಾನ ಸ್ವರೂಪವೇ ಹೌದು. ಆದರೂ ಸಹ ನಾನು ಆನಂದ ಸ್ವರೂಪ ಎನ್ನುವಂಥ ಅರಿವು ನಮಗೆ ಬರೋದಿಲ್ಲ. ಬರ್ತದೆಯಾ? ಇಲ್ಲ. ಅಯ್ಯೋ ನನ್ನ ಗೋಳು ಏನು ಹೇಳ್ತೀರಾ ಅಂತ. ಪ್ರತಿಯೊಬ್ಬರು ನನ್ನಂಥ ದುಃಖಿ ಇನ್ನೊಬ್ಬಿಲ್ಲ, ನನ್ನ ಜೀವನದಲ್ಲಿ ಆನಂದ ಅನ್ನೋ ಸಿಗಲೇ ಇಲ್ಲ ಅಂತಲೇ ಹೇಳೋದು ಹೀಗೆ ಅಂತ. ಯಾಕೆ ಹೀಗೆ ಅಂತಂದರೆ, ದೇವಿ ಅವಳು ಆ ಅಜ್ಞಾನ ರೂಪದಿಂದ ಏನು ಮಾಡ್ತಾಳೆ ಅಂದರೆ, ಮಾಯಾ ಅಂತಲೇ ಅವಳ ಹೆಸರು, ನಮ್ಮ ನಿಜ ರೂಪವಾದಂಥ ಆನಂದಾಂಶವನ್ನು ಅವಳು ಆವರಿಸಿ ಬಿಡ್ತಾಳೆ. ಯಾಕೆಂದರೆ ಎಲ್ಲೊಂದು ಕಡೆ ನಮ್ಮಲ್ಲಿ ಕೊರತೆ ಇರುತ್ತೆ, ಹಾಗಾಗಿ ಹಾಗೆ ಮಾಡ್ತಾಳೆ. ಇದಕ್ಕೆ ಕಾರಣ ಇದೇ ಅಂತ ವೇದಾಂತ ಕರಾರುವಾಕ್ಕಾಗಿ ಹೇಳುತ್ತೆ. ಹಾಗಾಗಿ ಜಗನ್ಮಾತೆಯ ಆರಾಧನೆಯಿಂದಲೇ ಇಂತಹ ಅಜ್ಞಾನದ ನಿವೃತ್ತಿ. ಜ್ಞಾನ ಅನ್ನೋದು ನಮ್ಮೆಲ್ಲರಿಗೂ ಸಹಜವಾಗಿ ಇರುತ್ತೆ, ಸಂಶಯನೇ ಇಲ್ಲ ಅದ್ರ ಬಗ್ಗೆ. ಆದರೆ ಅದರ ಮೇಲೆ ಆವರಿಸಿದಂಥ ಅಜ್ಞಾನದ ಲೇರ್ ಇದೆಯಲ್ಲ, ಅದನ್ನು ಆಕೆ ದೂರ ಮಾಡ್ತಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಒಂದು ಪೂರಕ ವಿಚಾರ. ಇದಕ್ಕೆ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಜೀವಬ್ರಹ್ಮಣೋ ಐಕ್ಯಂ. ಜೀವಬ್ರಹ್ಮರ ಐಕ್ಯ ಅದೇ ಪರಿಪೂರ್ಣ ಆಗುವಂತಹದ್ದು ಅಂತ. ಈ ಜೀವಬ್ರಹ್ಮ ಐಕ್ಯಾನುಭವ ಎನ್ನುವಂತಹದ್ದು ಅದು ಕೇವಲ ಆನಂದದ ರೂಪ. ಆದ್ದರಿಂದ ಆನಂದ ಎನ್ನುವಂತಹದ್ದು ಜ್ಞಾನಕ್ಕಿಂತ ಬೇರೆಯಲ್ಲ, ಅದನ್ನು ನೀಡುವವಳು. ಆದ್ದರಿಂದ ಈ ಜ್ಞಾನ ಮುದ್ರೆಯನ್ನು ಅವಳು ತೋರಿಸ್ತಾಳೆ. ನಾನು ಜ್ಞಾನಪ್ರದ ಜೊತೆಗೆ ಆನಂದಪ್ರದಳು ಹೌದು ಅನ್ನುವಂಥ ಸಾಂಕೇತಿಕವಾದಂಥ ರೂಪದ ಹಿನ್ನೆಲೆಯಲ್ಲಿ, ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದಿನ ನಾಮ 980 ಜ್ಞಾನಗಮ್ಯ. ಜ್ಞಾನಗಮ್ಯ ಅಂದರೆ ಜ್ಞಾನದಿಂದ ಮಾತ್ರ ಪ್ರಾಪ್ಯಳಾಗುವವಳು, ಲಭ್ಯಳಾಗುವವಳು, ಬೇರೆ ಇನ್ಯಾವುದರಿಂದಲೂ ಸಹ ಅವಳು ಸಿಗುವವಳಲ್ಲ.
ತಪ್ಪು ತಿಳ್ಕೊಳ್ಬೇಡಿ. ನಾನು ಯಾರ ಭಾವನೆಯನ್ನೂ ಸಹ ಅಲ್ಲಗಳಿತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹುಂಡಿಗೆ ನೀವು ಕಾಣಿಕೆ ಹಾಕಿದರೆ ಜ್ಞಾನ ಬರೋದಿಲ್ಲ. ಹಾಕೋ ತಪ್ಪು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆದರೆ ಸರ್ಕಾರಿ ದೇವಸ್ಥಾನದ ಹುಂಡಿ ಹಾಕೋದು ತಪ್ಪು. ಯಾಕೆಂದರೆ ಅದು ಮತ್ತೆ ಪುನಃ ನಮ್ಮ ಏಳಿಗೆಗಾಗಿ ಆ ದನ ದುಡ್ಡು ಉಪಯೋಗ ಆಗೋಲ್ಲ. ಅದು ಬ್ಯಾಡದಿದ್ದವರು ಉದ್ಧಾರಕ್ಕೋಸ್ಕರ ಹೋಗ್ತದೆ. ಇಷ್ಟಾದರೂ ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ಒಂದೊಂದು ಸತ್ಯ, ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕಿದ್ದರಿಂದ ಖಂಡಿತವಾಗಿಯೂ ಸಹ ಜ್ಞಾನ ಬರೋದಿಲ್ಲ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಭಕ್ತಿಯ ಪ್ರದರ್ಶನಕ್ಕೆ ನೀವು ಏನು ಬೇಕಾದರೂ ಮಾಡ್ಬೋದು. ಬೆಣ್ಣೆ ಅಲಂಕಾರ ಮಾಡಿಸ್ಬೋದು, ಆಮೇಲೆ ಗೋಡಂಬಿ ಅಲಂಕಾರನೂ ಮಾಡಿಸ್ಬೋದು, ದಾಳಿಂಬೆ ಅಲಂಕಾರನೂ ಮಾಡಿಸ್ಬೋದು, ವಡೆ ಅಲಂಕಾರನೂ ಮಾಡಿಸ್ಬೋದು, ತಾಂಬೂಲ ಪಟ್ಟಿ ಅಲಂಕಾರನಾರು ಮಾಡಿಸ್ಬೋದು, ಇಡ್ಲಿನೂ ಮಾಡಿಸ್ಬೋದು, ಏನಾದರೂ ಮಾಡಿಸ್ಬೋದು. ಮಾಡಿಸ್ಬೇಡಿ ಅಂತ ಹೇಳೋದಕ್ಕೆ ಹೂ ಆ್ಯಮ್ ಐ. ಆದರೆ ಒಂದು ನೆನಪಿಟ್ಕೊಳ್ಳಿ, ಇದೆಲ್ಲ ಮಾಡಿಸುವಾಗಲೂ ಸಹ ಎಲ್ಲ ಒಂದು ಕಡೆಗೆ ನಾನು ಮಾಡಿಸ್ದೆ, ಏನು ಚೆನ್ನಾಗಿ ಕಾಣ್ತಾನೆ ದೇವರು ಅಂತ ಅಂದ್ಕೊಂಡ್ರ ಗೋವಿಂದ ಬಿದ್ರಿ. ಅದರ ಜೊತೆಗೆ ಇದರಿಂದ ಒಳಗಡೆ ಏನು ಬದಲಾವಣೆ ಆಯಿತು ಅನ್ನೋದೊಂದು ಪ್ರಶ್ನೆ ಅಲ್ವಾ? ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ನಾವು ಕೇಳಬೇಕಾದ್ದು ಏನು ಅಂದರೆ, ನನ್ನ ಸ್ವರೂಪದ ಅರಿವನ್ನು ಕೊಡಪ್ಪ ಅಂತ ನಾವು ಅದನ್ನು ಕೇಳ್ತೇವೆ. ಇದೊಂದು ಬಿಟ್ಟು ಬೇರೆ ಎಲ್ಲ ಹೋಗಬೇಕಿದ್ರೆ ಪಟ್ಟಿ ನಮ್ಮದು 101 ಇರುತ್ತೆ. ಅದು ಒಂದೊಂದಕ್ಕೋಸ್ಕರ ಒಂದು ಅಷ್ಟೋತ್ತರ ಶತನಾಮ ಪೂಜೆ ಈಡೇರಲಿ ಅಂಥೇಳಿ. ಯಾಕೆಂದ್ರೆ ನಮ್ಮ ಕಾಮನೆ ಅಷ್ಟಿರುತ್ತೆ. ದೇವಸ್ಥಾನಕ್ಕೆ ಹೋಗೋದು ಕಾಮನೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಅಂತಲೇ ಅಲ್ಲ. ಹಾಗೆ ಅಂತ ನಾವು ಯಾರನ್ನು ಕೇಳಬೇಕು? ನಾವು ಗೃಹಸ್ಥರು, ಸಂಸಾರಿಗಳು ಅಂತಂದರೆ ಖಂಡಿತವಾಗಿಯೂ ಸಹ ಪ್ರಾರ್ಥನೆ ಮಾಡಲೇಬೇಕು, ನೋ ಡೌಟ್ ಎಟ್ ಆಲ್. ಆದರೆ ನೀನು ಹಿಂಗೆ ಮಾಡಿಕೊಟ್ರೆ ನಾನು ನಿನಗೆ ಹಿಂಗೆ ಮಾಡ್ತೇನೆ ಅಂತ ವ್ಯಾಪಾರಿ ಬುದ್ಧಿ ತೋರಿಸ್ಬಾರ್ದು. ನೀ ಮಾಡಾರು ಮಾಡು, ಬಿಟ್ಟಾರು ಬಿಡು, ನಾನು ಇದನ್ನು ನಿನಗೆ ಸಲ್ಲಿಸುವವನೇ. ನಾವು ಹೀಗೆ ಹೇಳ್ತೇವಾ? ಇಲ್ಲ. ಮತ್ತು ನಮ್ಮ ಕೆಲಸ ಆಯ್ತಾ ಮರೆತು ಬಿಡ್ತೇವೆ. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ. ಇದು ನಮ್ಮೆಲ್ಲರ ಹಣೆಬರ. ಸ್ಮರಣೆ ಎನ್ನುವುದು ನಿರಂತರವಾಗಿರಬೇಕು. ದಿನದಲ್ಲಿ ಕೊನೆಯ ಪಕ್ಷ ಇಷ್ಟು ಹೊತ್ತು, ಕೆಲವು ಕಾಲನಾದರೂ ಅಂತ ನಮಗೇನಾಗುತ್ತೆ, ಅಂದ್ಕೊಂಡಿದ್ದು ಕೈಗೂಡಿದಾಗ ಭಗವಂತನೋ ಅಥವಾ ಭಗವತಿಯ ದೂರ ಸರಿದು ಬಿಡ್ತಾಳೆ. ಹಾಗಾಗಬಾರದು. ಅದೇ ವಿಸ್ಮರಣೆ ಅಂತ. ಅದಕ್ಕೋಸ್ಕರಲೇ ಜಗನ್ಮಾತೆ ಅವಳು ಈ ಯಾವುದರಿಂದಲೂ ಸಿಗುವವಳಲ್ಲ. ಜ್ಞಾನ ಮಾತ್ರ ಗಮ್ಯ, ಜ್ಞಾನದಿಂದ ಮಾತ್ರಲೇ ಸಿಗುವವಳು. ಜ್ಞಾನೇನ ಗಮ್ಯ ವಿಷಯ ಅಂದರೆ ಜ್ಞಾನಕ್ಕೆ ವಿಷಯವಾಗುವವಳು ಅವಳು. ಗಮ್ಯ ಅಂದರೆ ಜ್ಞಾನಕ್ಕೆ ವಿಷಯಗಳು. ಈಗ ನೋಡಿ, ನನಗೆ ಒಂದು ಜ್ಞಾನ ಇದೆ. ಆ ಜ್ಞಾನದಿಂದಾಗಿ ಇದು ಇಂಥದ್ದು ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ನಿಮಗೂ ಇದು ಇಂಥದ್ದು ಅಂತ ಗೊತ್ತಾಗಬೇಕಿದ್ರೆ ಇಲ್ಲಿಂದ ಜ್ಞಾನ ಬರೋದಿಲ್ಲ. ಇಲ್ಲಿದ್ದ ಜ್ಞಾನ ಹರಿದು ಇದರ ಮೇಲೆ ಹರಿದಾಗ ಏನಾಗುತ್ತೆ ಕೇಳಿದರೆ, ನಮಗೆ ಆ ಜ್ಞಾನ ಇದ್ದದ್ದು ಈ ರೂಪದಿಂದ ಪ್ರಕಾಶಿತವಾಗತ್ತೆ. ಹಾಗಾಗಿ ಆ ಜ್ಞಾನದಿಂದ ಅಂದರೆ ಜ್ಞಾನಕ್ಕೆ ವಿಷಯವಾಗುವವಳು ಅವಳು. ಆದ್ದರಿಂದ ಜ್ಞಾನಗಮ್ಯ ಅಂತ ಕೂರ್ಮ ಪುರಾಣ ಇದನ್ನು ಬಹಳ ಸುಂದರವಾಗಿ ಹೇಳುತ್ತೆ. ಯತ್ತು ಮೇ ನಿಷ್ಕಲಂ ರೂಪಂ ಚಿನ್ಮಾತ್ರಂ ಕೇವಲಂ ಶಿವಂ ಸರ್ವೋಪಾಧಿ ವಿನಿರ್ಮುಕ್ತಂ ಅನಂತಂ ಅಮೃತಂ ಪರಂ ಜ್ಞಾನೇನೈಕೇನ ತಲ್ಲಭ್ಯಂ ಕ್ಲೇಶೇನ ಪರಮಂ ಪದಂ ಜ್ಞಾನಮೇವ ಪ್ರಪಶ್ಯಂತಹ ಮಾಮೇವ ಪ್ರವಿಶಂತಿ ತೇ ಅಂತ. ತನ್ನ ನಿಜವಾದ ಸ್ವರೂಪ ಎಂಥದ್ದು ಅಂದರೆ ಜ್ಞಾನಸ್ವರೂಪ ಅಂತಲೇ ಅವಳು ಹೇಳ್ತಾಳೆ. ಅಲ್ಲಿ ದೇವಿ ಹೇಳಿದ ಮಾತು ಇದು ಹೇಗಿದೆ ಅಂದರೆ, ನಿಷ್ಕಲ. ನಿಷ್ಕಲ ಅಂದರೆ ಕೊಳೆ ರಹಿತವಾದದ್ದು, ಎವರ್ ಪ್ಯೂರ್ ಅಂತ ಅರ್ಥ. ಚಿನ್ಮಾತ್ರ ಜ್ಞಾನಸ್ವರೂಪಳು, ಕೇವಲ ಒಬ್ಬಳೇ. ದೇವಿಯ ಹಾಗೆ ಇರುವವಳು ಇನ್ನೊಬ್ಬಳಿಲ್ಲ, ದೇವಿಯನ್ನು ಮೀರಿದ ತತ್ವವು ಇನ್ನೊಂದು ಇಲ್ಲ. ಶಿ ಈಸ್ ಆಲ್ ಅಲೋನ್ ಬಟ್ ಶಿ ಈಸ್ ಆಮ್ನಿ ಪ್ರೆಸೆಂಟ್ ಅಂತ. ಮತ್ತು ಶಿವ ಮಂಗಳ ಸ್ವರೂಪಳು,
ಎಲ್ಲ ಉಪಾಧಿರಹಿತಳ ಅಂತ ಕೇವಲ ಚಿನ್ಮಾತ್ರಳು, ಅನಂತ ವ್ಯಾಪಕಳಾದವಳವಳು, ಅಮೃತ ಸ್ವರೂಪಳು. ಆ ತತ್ವಕ್ಕೆ ಮೃತಿ ಅಂದರೆ ಮರಣ ಎನ್ನುವುದು ಇಲ್ಲ. ಹೀಗೆ ನನ್ನ ರೂಪವನ್ನು ಜ್ಞಾನದಿಂದಲೇ ಪಡೆಯಬೇಕು. ಇಂಥ ನನ್ನ ರೂಪವನ್ನು ಪಡೆಯೋದಕ್ಕಿರುವ ಒಂದೇ ಒಂದು ಸಾಧನ ಅಂದರೆ ಜ್ಞಾನ. ಅಂದರೆ ಮತ್ತೆ 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 ಎಲ್ಲವನ್ನೂ ಅಲ್ಲಗಳಿ ತೆಗೆದು ಹಾಕಿದ ಮೇಲೆ ಯಾವುದು ಉಳಿಯುತ್ತೋ ಅದೇ ನನ್ನ ಸ್ವರೂಪ. ಮತ್ತೆಲ್ಲೂ ಹುಡುಕಬೇಡ, ನಿನ್ನೊಳಗಡೆ ಹುಡುಕು. ನೀನು ಎಲ್ಲವನ್ನು ಅಲ್ಲಗಳೆದ ಮೇಲೆ ಒಂದು ಇರುತ್ತಲ್ಲ, ಇಲ್ಲಿ ಅಲ್ಲಗಳಿಯೋನೊಬ್ಬ ಇರಬೇಕಲ್ಲ. ಕೇಳು, ಹೂ ಆಮ್ ಐ ಅಂತ. ನಾನು ಯಾರು? ಕೋಹಂ 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 ಅಂತ ಅಲ್ವಾ? ನಾವು ಮರೆತು ಬಿಟ್ಟಿದ್ದೇವ್ರಿ. ಪ್ರತಿಯೊಬ್ಬರೂ ನಾವು ಪ್ರಪಂಚಕ್ಕೆ ಬಂದ ತಕ್ಷಣ ಮೊದಲು ಮಾತಾಡಿದ್ದೇ ಈ ಶಬ್ದದಿಂದ. ತಾಯಿಯ ಉದರದಿಂದ ನಾವು ಈಚೆ ಬಿದ್ದ ತಕ್ಷಣವೇ ಶಿಶು ಅಳತ್ತಲ್ಲ, ಅದು ಗೊತ್ತಾಗದೇ ಇದ್ದ ಬೇರೆ ಹೇಳೋದು ಕ್ಯಾ ಕ್ಯಾ ಅಂತ ಅಳತ್ತೆ ಅಂತ. ಅದು ಕ್ಯಾ ಕ್ಯಾ ಅಂದದಲ್ಲ, ಕೋಹಂ 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 ಅಂತ. ನಾವೆಲ್ಲರೂ ಹೀಗೆ ಹೇಳ್ಕೊಂಡೇ ಬಂದವರು. ಭಗವಂತ ನಮ್ಮನ್ನು ಹೇಳಿ ಕಳಿಸ್ತಾನೆ, ಕೋಹಂ ಕೋಹಂ ಅಂತ ಹೇಳ್ಕೊಂಡು ಹೋಗ್ತಾ ಇದೆಯೇ, ಮುಂದೆ ಪುನಃ ಇಲ್ಲಿಗೆ ಬರಬೇಡ. ಅದು ಬರಬಾರ್ದು ಅಂದರೆ ಸೋಹಂ 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 ಅನ್ನೋದ್ರಲ್ಲಿ ನೀನು ನಿಲ್ಲಬೇಕು. ಮಾಡ್ತೇವಾ ಕೆಲಸನ? ಇಲ್ಲ. ಯಾಕೆಂದರೆ ನಮ್ಮ ಜನ್ಮ ಜನ್ಮಾಂತರದ ಪ್ರಾರಬ್ಧದ ಕರ್ಮದ ಮೂಟೆ ಬಹಳ ದೊಡ್ಡದಾಗಿ ಬೆಳೆದಿರುತ್ತೆ. ಅದು ಹೀಗೆ ಅಂತ ಪ್ರತಿಯೊಬ್ಬ ಜೀವಿಯು ಪ್ರಪಂಚಕ್ಕೆ ಬರಬೇಕು ಕೋಹಂ ಅಂತಲೇ ಹೇಳೋದು. ಅದ್ರ ಹೋಗಬೇಕಿದ್ರೂ ಹಾಗೆ ಹೇಳ್ಕೊಂಡು ಹೋಗೋದಲ್ಲ ಅಲ್ವಾ? ಹೋಗಬೇಕಿದ್ರೆ ಹೇಗೆ ಹೋಗಬೇಕು? ಸೋಹಂ ಅಂತ. ಆಗ ಯಾರು ಅಳಬಾರ್ದು. ಯಾಕೆ? ಸೋಹಂ ಅಂತ ಹೇಳ್ತಾ ಹೋದರೆ ಅವ್ವಾ ಇಂಥ ಮರಣ ನನಗೆ ಬರಬಾರ್ದೆ ಅಲ್ವಾ? ಏನು ವಿಚಿತ್ರ ನೋಡಿ. ಪ್ರಪಂಚಕ್ಕೆ ಕೋಹಂ ಕೋಹಂ ಅಂತ ಹೇಳ್ತಾ ಬಂದರೆ ನೆಂಟರು ಇಷ್ಟರು ಬಂದು ಒಳಗೆ ಅಪ್ಪ ಎಲ್ಲರೂ ಸಹ ಭಾಳ ಸಂತೋಷ ಪಡ್ತಾರೆ. ಆ ಶಿಶು ಚಡಪಡಿಸ್ತಾ ಇರುತ್ತೆ ಕೋಹಂ ಕೋಹಂ ಅಂತ ಹೇಳ್ತಾ. ಆದರೆ ಅದು ಮತ್ತೆ ಪುನಃ ಏನೂ ಇಲ್ಲದೆ ಹಾಗೆ ಹೋದಾಗ ಮತ್ತೆ ಪುನಃ ಕಣ್ಣೀರು ಹಾಕ್ತಾರೆ. ಆದರೆ ಅದೇ ಸೋಹಂ ಅಂತ ಹೇಳ್ತಾ ಹೋದರೆ ಹೇಗಿರಬೇಕು ನಮ್ಮ ಯೋಚನೆ? ಅದಲ್ವ ಸಾಧನೆ. ಅಲ್ಲಿಗೆ ಪ್ರಪಂಚದ ಮೂಲ ಕಿಂ ಶಬ್ದದಿಂದ ಪ್ರಾರಂಭ ಆಗುತ್ತೆ ನಮ್ಮ ಜೀವನ, ಕೋಹಂ ಅಂತ. ಮತ್ತು ತುದಿ ಅದು ತತ್ಶಬ್ದದಲ್ಲಿ ಮುಗಿಬೇಕು. ತತ್ ಅನ್ನುವುದು ಪರಬ್ರಹ್ಮ ವಾಚಕ. ಓಂ ತತ್ಸ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ಅದರ ಪುಲ್ಲಿಂಗವೇ ಸೋಹಂ ಅಲ್ವಾ? ಅಹಂ ನಾನು ಸಹ ಅದೇ ಆಗಿದ್ದೇನೆ ಅಂತ ಹೇಳುವಂಥದ್ದು ಈ ಅರ್ಥದಲ್ಲಿ ನಿಜವಾದ ಜೀವಬ್ರಹ್ಮ ಐಕ್ಯ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅವಳು ಹೇಳ್ತಾಳೆ, ನಾನು ಇಂಥ ಚಿನ್ಮಾತ್ರ ಸ್ವರೂಪಳು, ನನ್ನನ್ನು ಜ್ಞಾನ ಮಾತ್ರದಿಂದ ಪಡೆಯೋದಕ್ಕೆ ಸಾಧ್ಯವೇ ಅಷ್ಟೇ ಹೊರತೂ ಸಹ ಇನ್ನು ಯಾವುದರಿಂದಲೂ ನನ್ನನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂಗಡಿಗೆ ಹೋಗಿ ಮಾರುಕಟ್ಟೆಗೆ ಹೋಗಿ ಜಗನ್ಮಾತೆಯ ಪುಸ್ತಕವನ್ನು ನಾವು ಕೊಂಡುಕೊಳ್ಬೋದೇ ಅಷ್ಟೇ ಹೊರತನು ಜಗನ್ಮಾತೆಯ ಸ್ವರೂಪವನ್ನು ಪಟವನ್ನು ನೋಡ್ಬೋದೇ ಅಷ್ಟೇ ಹೊರತು ಆ ನಿತ್ಯ ಶುದ್ಧವಾದ ನಿಷ್ಕಲ್ಮಷವಾದ ಚಿನ್ಮಾತ್ರ ಸ್ವರೂಪವಾದ ಆಕೆಯ ರೂಪವನ್ನು ನಾವು ಇಲ್ಲಿಯೇ ಹುಡುಕಬೇಕು, ಇಲ್ಲಿಂದನೇ ಕೊಂಡುಕೊಳ್ಬೇಕು ನಾವು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಇದು ಜ್ಞಾನವನ್ನೇ ನೋಡೋರು ಮಾತ್ರ ನನ್ನನ್ನು ಪಡೀತಾರೆ ಅಂತ ಆಕೆಯ ಪ್ರತಿಜ್ಞಾ ವಾಕ್ಯ. ಅಷ್ಟೇ, ಮುಗಿದೋಯ್ತು. ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಅಖಂಡಾಕಾರ ವೃತ್ತಿ ಅಂತ. ಅಖಂಡಾಕಾರ ವೃತ್ತಿ ಅಂದರೆ ಈಗ ನೋಡಿ, ಇಲ್ಲೊಂದು 3 ಬಕೆಟ್ ಇರುತ್ತೇನೆ. ಆ 3 ಬಕೆಟ್ ಒಳಗಡೆನೂ ಸಹ ಸ್ಪೇಸ್ ಉಂಟು, ಹೌದು ತಾನೆ? ಚಿಕ್ಕ ಬಕೆಟ್ ಆದರೆ ಚಿಕ್ಕ ಸ್ಪೇಸು, ದೊಡ್ಡದಾದರೆ ದೊಡ್ಡದು, ಮೀಡಿಯಮ್ ಆದರೆ ಮೀಡಿಯಮ್. ಆ ಬಕೆಟ್ ಎನ್ನುವಂಥ ಉಪಾಧಿ ಅಂದರೆ ಪ್ರತ್ಯೇಕಿಸಿ ತೋರಿಸುವ ಸಾಧನ ಇರುವಷ್ಟು ಹೊತ್ತು ಕೂಡ ಆ 3 ಆಕಾಶಗಳು ನಮಗೆ ಬೇರೆ ಬೇರೆಯಾಗಿ ಸ್ಪೇಸ್ ಬೇರೆ ಬೇರೆಯಾಗಿ ತೋರುತ್ತೆ.
ಆದರೆ ಆ ಬಕೆಟನ್ನೆಲ್ಲ ತೆಗೆದುಬಿಡಿ, ಈ ಹಾಲು ಅಂತ ಇಟ್ಕೊಳ್ಳಿ. ಈಗ ಇದರೊಳಗಡೆ ಇರುವಂತಹದ್ದು ಈ ಸ್ಪೇಸ್ ಉಂಟಲ್ಲ, ಇದು ಅಖಂಡವಾದ ಚೈತನ್ಯ. ಹಾಗೆ ನಮ್ಮೆಲ್ಲರ ಈ ಅಂತಃಕರಣ ಎನ್ನುವಂಥ ಪಾತ್ರೆಯಲ್ಲಿ ಪ್ರತ್ಯೇಕವಾಗಿ ಉಂಟು ಚೈತನ್ಯ. ಅದು ಚೈತನ್ಯ ಎನ್ನುವಂಥದ್ದು ಒಂದೇ. ಅದು ಪ್ರತ್ಯೇಕವಾಗಿ ಕಾಣೋದಕ್ಕೆ ಕಾರಣ ಕೇಳಿದರೆ ಅಂತಃಕರಣ ಎನ್ನುವಂಥ ಉಪಾಧಿ. ಅದರಿಂದಾಗಿ ಅದೇ ಬಕೆಟ್ ಬೇರೆ ಬೇರೆ ಆದಾಗ ಒಳಗಡೆ ಇರೋ ಸ್ಪೇಸ್ ಬೇರೆ ಬೇರೆ ಆಗಿ ಅನಿಸುತ್ತೆ ನಮಗೆ. ಅದು ನಿಜವಾಗಿಯೂ ಬೇರೆ ಬೇರೆನಾ? ಇಲ್ಲ, ಹೌದು ತಾನೇ? ಹಾಗೆ ಆ ಬಕೆಟ್ ರಹಿತವಾದಂತಹ ಜಾಗದಲ್ಲಿ ಹೇಗೆ ಸ್ಪೇಸು ಇಡಿಯಾಗಿ ಕಾಣುತ್ತೋ ನಮಗೆ, ಅದೇ ಅಖಂಡಾಕಾರ ವೃತ್ತಿ. ಚೈತನ್ಯ ಅಂದರೆ ಹಾಗೆ ಅಖಂಡಾಕಾರ ವೃತ್ತಿಯಲ್ಲಿ ನೀನೂ ಇಲ್ಲ ನಾನೂ ಇಲ್ಲ, ಕೇವಲ ಚಿನ್ಮಾತ್ರ ಮಾತ್ರ. ಇಂತಹ ಅಖಂಡಾಕಾರ ವೃತ್ತಿ ಪ್ರತಿಫಲಿತವಾದಂತಹ ಚೈತನ್ಯದ ಸಾಕ್ಷಾತ್ಕಾರ ಜ್ಞಾನದಿಂದಲೇ ಪಡೆಯಬೇಕಾದವಳು ಜಗನ್ಮಾತೆ. ಈ ಒಂದು ಪ್ರಶ್ನೆ. ಹಾಗಿದ್ರೆ ಈ ಅಖಂಡಾಕಾರವಾದಂಥ ಚೈತನ್ಯ ಎನ್ನುವಂಥದ್ದು ನಮಗೆ ಮೊದಲಿಂದನೂ ಇತ್ತ ಇಲ್ವಾ? ಇತ್ತು. ಹಾಗಿದ್ರೆ ಮತ್ತೆ ಪಡೆಯೋದು ಅಂದರೆ ಏನು? ಇದ್ದ ಮೇಲೆ ಇದ್ದಿದ್ದನ್ನು ಯಾರು ಮತ್ತೆ ಪಡೆಯೋದು ಅಂತ ಹೇಳಿದಾರ, ಇಟ್ ಈಸ್ ವಿತ್ ಮೀ. ಇಲ್ಲರಿ ನಾನು ಪಡಿಬೇಕು ಇದನ್ನು ಅಂದರೆ ಮೀನಿಂಗ್ಲೆಸ್ ಅಲ್ವಾ? ಎಸ್, ಇದು ನಂದೇನೆ. ಆದರೆ ಏನಾದ್ರು ಮಿಸ್ಪ್ಲೇಸ್ ಆಗಿಬಿಟ್ರೆ, ಇವಾಗ ಎಷ್ಟು ಅರ್ಧ ಗಂಟೆಯಿಂದ ಹುಡುಕ್ತಾ ಇದೆ ನೋಡಿ, ಇಲ್ಲೇ ಇದೆ, ಸಿಕ್ತು ಈಗ ಅಂತ ಹೇಳ್ತೇವೆ ಇಲ್ವಾ? ಈ ಸಿಕ್ತು ಅನ್ನೋದಕ್ಕ ಅರ್ಥ ಏನು? ಅಂಗಡಿಯಿಂದ ತಂದಿದ್ದ, ಮತ್ತೆ ಹೊಸ್ದಾಗಲ್ಲ. ಮರೆತು ಹೋದದ್ದು ಸಿಕ್ಕಾಗ ಹೇಗೆ ಸಿಕ್ಕಿತು ಅಂತ ಹೇಳ್ತೇವೋ ಹಾಗೆ ನನ್ನ ಸ್ವರೂಪ ಅಖಂಡಾಕಾರ ವೃತ್ತಿ ಆದದ್ದಿದ್ರೂ ಅಜ್ಞಾನದಿಂದ ಅದು ಮರೆತು ಹೋಗಿತ್ತು. ಗುರೂಪದೇಶದಿಂದ ಅದು ಎಚ್ಚರಿತವಾದಾಗ ಪ್ರಾಪ್ತಸ್ಯೈವ ಪ್ರಾಪ್ತಿ, ಮೊದಲೇ ಸಿಕ್ಕಿತು ಅಂತ ವ್ಯವಹಾರ. ಇದನ್ನೇ ಹೇಳ್ತಾರೆ, ಕಂಠದಲ್ಲಿರುವಂತಹ ಹಾರ ಸೆರಗಿನಿಂದ ಮುಚ್ಚಿ ಹೋಗಿತ್ತು. ಆ ಗೃಹಿಣಿ ಊರೆಲ್ಲ ಹುಡುಕಿದ್ಲಂತೆ, ಅಯ್ಯೋ ನನ್ನ ಹಾರ ನೆಕ್ಲೆಸ್ ಕಾಣ್ತಾ ಇಲ್ಲ. ಎಲ್ಲರೂ ಕೇಳಿದ್ರು, ಎಲ್ಲಿಟ್ಟಿದೆ? ಎಲ್ಲೂ ಇಡಲಿಲ್ಲ, ಕತ್ತಿಗೆ ಹಾಕ್ಕೊಂಡಿದ್ದೆ. ಕಡೆ ಯಾವುದೋ ಒಂದು ಅಜ್ಜಿ ಹೇಳಿದ್ಲಂತೆ, ಹೌದಾ ಅಂತ ಸ್ವಲ್ಪ ಹೀಗೆ ಸೆರಗನ್ನು ಸರಿಸಿ ನೋಡಿ, ಇಲ್ಲೇ ಇದೆಯಲ್ಲ ಪೆದ್ದೆ. ನೋಡಿದ್ರ ನನ್ನ ಹಾರ ಸಿಕ್ಕಿಬಿಡ್ತು ಅಂತ ಅವಳು ಉದ್ಗಾರ ತೆಗೆದ್ರೆ ಏನು ಹೇಳಬೇಕು ಅದಕ್ಕೆ? ಮರೆತಿದ್ದು ಆ ಮರೆವು ಹೋಯಿತು. ಆ ಮರೆವು ಹೋಗಿಸಿದ ಅಜ್ಜಿಯೇ ಗುರು. ಆದ್ದರಿಂದ ಸಿಕ್ಕಿತು ಅಂತ ನಮಗೆಲ್ಲರಿಗೂ ಅದು ಉಂಟು. ಭಗವಂತ ಯಾರಿಗೂ ಅದನ್ನು ಪಕ್ಷಪಾತ ಮಾಡೋದಿಲ್ಲ. ಜವಾನನಿಗೂ ಒಂದೇ, ದಿವಾನನಿಗೂ ಒಂದೇ. ಆದರೆ ಒಂದಿಷ್ಟು ಮರೆವು ಒಬ್ಬೊಬ್ಬರಿಗೆ ಒಂದಷ್ಟು ಹೆಚ್ಚು ಹಾಕ್ತಾನೆ, ಅವರವ್ರ ಪ್ರಾರಬ್ಧ ಕರ್ಮವಶಾತ್ ಅಂತ. ಕೆಲವು ಜನ 1 ಮಿಷ್ಟಿ, ಕೆಲವು ಜನ 1 kg, ಕೆಲವು ಜನ 5 kg, ಹೀಗೆ ಎಲ್ಲ ಇರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಗುರೂಪದೇಶದಿಂದ ಪ್ರಾಪ್ತಸ್ಯೈವ ಪ್ರಾಪ್ತಿ, ಸಿಕ್ಕಿದ್ದೇ ಮೊದಲೇ ಇತ್ತು. ಇದನ್ನೇ ಹೇಳ್ತಾರೆ, ಕಂಠಗತ ವಿಸ್ಮೃತ ಚಾಮೀಕರಣ್ಯ. ಚಾಮೀಕರ ಅಂದರೆ ಹಾರ ಅಂತ ಅರ್ಥ. ಕತ್ತಲ್ಲೇ ಇತ್ತು, ಮರ್ತೋಗಿತ್ತು ಹೀಗೆ ಅಂತ. ಎಷ್ಟೋ ಸಲ ನಾವು ಹುಡುಕ್ತೇವಲ್ಲ, ಪರ್ಸಲ್ಲೇ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. ಹುಡುಕಿದ್ದು ಬೆಳಗಿನ ಸಂಜೆವರೆಗೂ ಸಹ. ಆದರೆ ಏನು ಮಾಡ್ತೀರಾ? ಆಮೇಲೆ ಎಲ್ಲೋ ಒಂದು ಕಡೆ ಮೂಲೆ ಸೇರ್ಕೊಂಡಿರುತ್ತಲ್ಲ, ಈಗ ಸಿಕ್ತು ಅಂತ ಏನೋ ಅಂತ ಉದ್ಗಾರ ತೆಗಿಬೇಕಿದ್ರೆ ಯಾರಿಗೂ ಸಿಗದೆ ಇರೋ ದೊಡ್ಡ ಸಂಪತ್ತಿ ಇವನಿಗೆ ಸಿಕ್ಬಿಡ್ತು ಅನ್ನೋ ತರಹ ಉದ್ಗಾರ ತೆಗೆದ, ಅಯ್ಯೋ ಪೆದ್ದೆ ಮರ್ತು ಬಿಟ್ಟಿದ್ನಲ್ಲ ನಾನು ಅಂತ ಹೇಳ್ಕೊಳ್ಬೇಕು. ನಾವು ಹಂಗೆ ಹೇಳ್ಕೊಳ್ಳೋದಿಲ್ಲ. ಹಂಗೆ ಹೇಳ್ಕೊಂಡ್ರೆ ನಮಗೆ ಇನ್ಸಲ್ಟ್, ನಾವೇ ಮಾಡ್ಕೊಂಡಂಗೆ. ಹಾಗೆ ಈ ವಿಷಯದಲ್ಲೆಲ್ಲ ನಾವೆಲ್ಲರೂ ಸಮಾನರೇ. ಅಷ್ಟು ಹಿನ್ನೆಲೆಯಲ್ಲಿ ಜ್ಞಾನಗಮ್ಯ, ಜ್ಞಾನ ಮಾತ್ರದಿಂದ ಅವಳು ಲಭ್ಯಳಾಗುವವಳು. ಈ ನಾಮಗಳೆಲ್ಲ ಪೂರ್ತಿ ವೇದಾಂತದ್ದೇ. ಇನ್ನೊಂದು 2 ನಾಮಗಳು ಹೀಗೇನೆ ಹೋಗ್ತವೆ. ಮುಂದಿನ ನಾಮ ಜ್ಞಾನಜ್ಞೇಯ ಸ್ವರೂಪಿಣಿ. ನಿನ್ನೆ ಇದು ಸ್ವಲ್ಪ ಒಂದು ಚೂರು ಬಂದಿತ್ತು, ಹೇಳಿದ್ದು ನಾನು. ಅದರದ್ದೇ ಮತ್ತೆ ಪುನಃ ಮುಂದುವರೆದಂಥ ಭಾಗ. ನಿನ್ನೆ ಹೇಳಿದ್ದೆ ನಾನು, ಮಾತೃ ಮಾನ ಮೇಯ ಅಂತ, ಅದರದ್ದೇ ಸ್ವರೂಪ ಇದು. ಮತ್ತೆ ಪುನಃ ಏನು ಹೇಳ್ತಾರೆ ಅಂದರೆ, ಜ್ಞಾನಜ್ಞೇಯ ಸ್ವರೂಪಳು, ಜ್ಞಾನಜ್ಞೇಯ ಸ್ವರೂಪಳು. ಜ್ಞಾನಜ್ಞೇಯೋ ಜ್ಞಾನಜ್ಞೇಯೇ ದೃಗ್ದೃಶ್ಯೇ
ಸ್ವರೂಪಂ ಅಸ್ಯಾಹ. ಜ್ಞಾನಜ್ಞೇಯ ಅಂದರೆ ಏನು ಅಂದರೆ, ಇಲ್ಲಿ ಜ್ಞಾನ ಉಂಟು, ಅದರಿಂದ ತಿಳಿಯಲ್ಪಡುವುದೆಲ್ಲವೂ ಸಹ ಜ್ಞೇಯ. ಒಂದು ಸ್ವಾರಸ್ಯ ಹೇಳ್ತೇನೆ. ಪ್ರಪಂಚ ಅಂದರೆ ಎರಡೇ. ವೇದಾಂತ ಮಾತ್ರ ಇದನ್ನು ಕರಾರುವಾಕ್ಕಾಗಿ ಹೇಳುತ್ತೆ. ಏನು ರೀ, ಎಷ್ಟು ಧೈರ್ಯ ರೀ ನಿಮಗೆ, ನಮ್ಮ ತಲೆ ಕೆಡಿಸ್ತಿದ್ದೀರಲ್ಲ ಅಂತ ಯಾರು ಹೇಳ್ಬೋದು. ನೀವು ತಲೆ ಕೆಡಿಸ್ತಾರೆ, ಇಟ್ಸ್ ಎ ಫ್ಯಾಕ್ಟ್. ಪ್ರಪಂಚ ಅಂದರೆ ಎರಡೇ. ಒಬ್ಬ ನೋಡುವವ, ಇನ್ನೊಂದು ನೋಡಲ್ಪಡುವುದು. ಇದ್ರ ಬಿಟ್ಟು ಇನ್ನೊಂದು ಮೂರನೇದು ಹೇಳಿ ನೋಡೋಣ. ನೀವು ಒಂದು 10 ನಿಮಿಷ ಸಮಯ ಕೊಡ್ತೇನೆ. ಬೇಡ, 10 ತಾಸು ತಗೊಳ್ಳಿ, 10 ವರ್ಷ ತಗೊಳ್ಳಿ. ಹೇಳ್ತೀರಾ? ಒಬ್ಬ ನೋಡುವವ, ಇನ್ನೊಂದು ನೋಡಲ್ಪಡುವುದು. ಆ ನೋಡುವವನು ಒಬ್ಬನೇ, ಅದರ ದೇಹ ಭೇದದಿಂದಾಗಿ ಬೇರೆ ಬೇರೆಯಾಗಿ ಕಾಣ್ತಾನೆ. ಹಿ ಈಸ್ ಕಾಲ್ಡ್ ದೃಕ್. ಅವನೇ ದೃಕ್ ಅಂದರೆ ನೋಡುವವನು, ಸಿಯರ್ ಅಂತ ಅರ್ಥ. ದೃಶ್ಯ ಅದೇ ಈ ಪ್ರಪಂಚ, ನೋಡಲ್ಪಡುವುದು. ನೋಡೋಣ, ಇನ್ನೊಂದು ಹೇಳಿ ನೋಡೋಣ. ಎರಡು ಬಿಟ್ಟರೆ ಏನಾದ್ರು ಉಂಟಾ? ಇಲ್ಲ. ದೃಕ್ ದೃಶ್ಯ, ಅದನ್ನೇ ಹೇಳುತ್ತೆ ವಿವರಣೆ. ಜ್ಞಾನಜ್ಞೇಯೋ ಜ್ಞೇಯೇ ದೃಗ್ದೃಶ್ಯೇ ಸ್ವರೂಪಮಸ್ಯಾಹ ಅಂತ ವಿವರಣೆ. ಅಂದರೆ ದೃಕ್ ಮತ್ತು ದೃಶ್ಯ ಸ್ವರೂಪಗಳು ಎರಡೂ ಸಹ ಅವಳೇ. ಅದ್ರ ಜೊತೆ ಮೂರನೇದನ್ನು ಸಹ ಉಪಲಕ್ಷಣ ಅಂತ ಹೇಳ್ತಾರೆ. ಜ್ಞೇಯ ಅಂದರೆ ಅರಿಯಲ್ಪಡುವುದು. ದೇವಿ ಚೈತನ್ಯ ರೂಪಿಣಿ. ಆದ್ದರಿಂದ ಹಿಂದೆ ಹಲವು ಬಾರಿ ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಚೈತನ್ಯ ಒಂದೇ ಹೊರತು ಸಹ ಅದು ಎರಡಲ್ಲ. ಚೈತನ್ಯವೇ ಪ್ರಪಂಚಾಕಾರವಾಗಿ ತೋರ್ತಾ ಇರುವುದರಿಂದ ಈ ಜ್ಞಾನವೂ ಅಂದರೆ ಜ್ಞಾನ ಮತ್ತು ಎರಡೂ ಸಹ ಅವಳೇ ವಾಸ್ತವಿಕವಾಗಿ. ಯಾಕೆ ಅಂದರೆ ಪ್ರಪಂಚ ಎನ್ನುವಂಥದ್ದು ಜ್ಞಾನದಲ್ಲೇ ತೋರ್ತಾ ಇರುತ್ತದೆ ಅಷ್ಟೇ ಹೊರತು ಅದು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಆದರೆ ಹೇಗೆ ಅಂದರೆ, ಹಗ್ಗದಲ್ಲಿ ತೋರುವ ಹಾವು ಹಗ್ಗವನ್ನು ಬಿಟ್ಟಿದೆಯಾ? ಇಲ್ಲ. ಅಲ್ಲಿ ಎರಡಿದೆ ಅಂತಂದರೆ ನಿನಗೆ ಎಲ್ಲಿವರೆಗೆ ಅಜ್ಞಾನ ಇರುತ್ತೋ ಅಲ್ಲಿವರೆಗೆ ಎರಡು ಕಾಣುತ್ತೆ ಅಷ್ಟೇ. ಅದು ಜ್ಞಾನ ಬಂದಾಗ ಹಾವು ಅನ್ನೋದು ಇಲ್ಲ. ಯಾಕಿಲ್ಲ ಅಂದರೆ ಮೊದಲೂ ಇರಲಿಲ್ಲ. ಇರೋದು ಯಾವುದು ಕೇಳಿದರೆ ಹಗ್ಗ ಮಾತ್ರ ಅಲ್ವಾ? ಹಾಗಾಗಿ ವಾಸ್ತವಿಕವಾಗಿ ಹಗ್ಗದಲ್ಲಿ ತೋರುವ ಹಾವು ಸಹ ಹಗ್ಗವೇ. ಹೌದು ಅಂತೀರಲ್ಲ ಅಂತೀರಾ? ಹೌದು ತಾನೆ. ಆದ್ದರಿಂದ ಆಕೆ ಚೈತನ್ಯ ಸ್ವರೂಪಿಣಿಯಾಗಿ ಅವಳೇ ಅರಿಯುವವಳು. ಇಲ್ಲಿ ನಿಂತು ಆ ಅರಿವಿನಲ್ಲಿ ತೋರುವವಳು ಸಹ ಅವಳೇ. ಹಾಗಾಗಿ ಜಗದ್ರೂಪಳು ಅವಳೇ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತು ಚಂದ್ರಿಕಾ ವ್ಯಾಖ್ಯಾನಕರು ಹೇಳ್ತಾರೆ, ಈ ನಾಮದಲ್ಲಿ ಸ್ವರೂಪಜ್ಞಾನ ವಿಸ್ಮೃತಿಯನ್ನು ಕಂಠಗತ ವಿಸ್ಮೃತವಾದಂತಹ ಭೂಷಣವತ್ ಚಾಮೀಕರ ಅಂತ ನಾನು ಹೇಳಿದೆ. ಎರಡೂ ಒಂದೇ ಅರ್ಥ. ಭೂಷಣ ಅಂದರೆ ಆಭರಣ. ಇವತ್ತಿನ ಭಾಷೆಯಲ್ಲಿ ಅರ್ಥ ಆಗೋಂಗೆ ಹೇಳಬೇಕು ಅಂದ್ರೆ ನೆಕ್ಲೇಸ್ ಅಂತ ಅರ್ಥ. ಅದು ನೆಕ್ಲೇಸ್ ಆದರೂ ಆಗ್ಬೋದು, ಅಥವಾ 1 ಎಳೆ 2 ಎಳೆ 3 ಎಳೆ ಮತ್ತೆ ಎಳೆ ಎಷ್ಟು ಆದರೂ ಎಳೆದಾದರೂ ಸಹ ಆಗ್ಬೋದು. ಆಮೇಲೆ ಇವ್ರಿಗೆ ಇಷ್ಟೆಷ್ಟು ಎಳೆ ಜಾಸ್ತಿ ಮಾಡ್ತಾರೆ, ಎಳೆಯವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟೇ. ಈಗ ಯಾಕೆಂದರೆ ಅದ್ರ ಹೆಸರೇ ಎಳೆ ತಾನೆ. ಹಾಗೆ ಅಷ್ಟು ಹಿನ್ನೆಲೆಯಲ್ಲಿ ಆ ಸ್ವರೂಪ ಜ್ಞಾನ ಹೀಗೆ ಅಂತ ಹೇಳಿ ಆದಮೇಲೆ ಅದರ ಮೇಲೆ ಈಗ ಒಂದು ಸಂಶಯ. ಏನು ಸಂಶಯ ಅಂದರೆ, ಈಗ ನೋಡಿ, ಇಲ್ಲಿ ಒಂದೇ ಜ್ಞಾನ ಅಂತ ನೀವು ಹೇಳ್ತೀರಲ್ಲ, ಆದರೆ ಇಲ್ಲಿ 2 ಜ್ಞಾನ ಇದೆ. ಏನು 2 ಜ್ಞಾನ ಅಂದರೆ, ಹೇಳ್ತಾರೆ ಭೇದ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ನೀವು ಒಂದೇ ಅಂತ ಹೇಗೆ ಹೇಳ್ತೀರಾ ಅಂದರೆ, ಈಗ ನೋಡಿ, ನೋಡುವವ ನಾನು, ನನಗೊಂದು ಜ್ಞಾನ ಉಂಟು. ಆದರೆ ಇದನ್ನು ನೋಡಿದಾಗ ಆ ಜ್ಞಾನ ಎನ್ನುವುದು ಈ ಆಕಾರದಲ್ಲಿ ಕಾಣುತ್ತೆ. ಆ ಜ್ಞಾನ ಎನ್ನುವುದು ಈ ಆಕಾರದ ಮೂಲಕ ಬರುತ್ತೆ. ಹಾಗಾಗಿ ನೋಡುವ ನನ್ನ ಒಳಗೆ ಯಾವ ರೂಪದಲ್ಲಿ ಇದೆಯೋ ಗೊತ್ತಿಲ್ಲ ನಮಗೆ, ಅದು ಹೌದು ತಾನೆ. ಆದರೆ ಅದು ಹೊರಗೆ ಬಂದಾಗ ಈ ಆಕಾರದಲ್ಲಿ ಕಾಣುತ್ತದೆ ಅಂತ ಆದರೆ ಈ ಜ್ಞಾನ ಬೇರೆ ಮತ್ತು ಈ ಜ್ಞಾನ ಬೇರೆ. ಹಾಗಾಗಿ ಅದ್ವೈತ ಹಾನಿ ಆಯ್ತಲ್ರಿ ಅಂತ ಅಂದರೆ ಅದು ನಮಗೆ ಸಮ್ಮತವಾದದ್ದಲ್ಲ. ಅದ್ವೈತ ಹಾನಿ ಇಲ್ಲ. ಯಾಕೆ ಕೇಳಿದರೆ, ಇಲ್ಲಿ ಸಮಾಧಾನ ಹೇಗೆ ಅಂದರೆ, ಸಮಾಧಾನ ಅದಕ್ಕೆ ಹೀಗೆ ಅಂತ ಹೇಳ್ತಾರೆ. ಜ್ಞಾನ ಜ್ಞೇಯ, ಜ್ಞಾನ ಮತ್ತು ಜ್ಞೇಯ ತಿಳಿಯಲ್ಪಡುವುದು ಒಂದೇ ಅಂತ ಅದ್ವೈತದ ಸಿದ್ಧಾಂತ. ಈಗ ತಾನೇ ನಾನು ಹೇಳಿದೆ. ಈ ಮಾತು
ಪ್ರಮಾತೃವಿಗೂ ಸಹ ಉಪಲಕ್ಷಣ. ನಿನ್ನೆ ನಾನು ಹೇಳಿದ್ದೇನೆ, ಪ್ರಮಾತ ತಿಳಿಯುವವನು, ಇದು ತಿಳಿಯಲ್ಪಡುವುದು, ಮಧ್ಯೆಯಲ್ಲಿ ಒಂದು ಜ್ಞಾನ ಇರಬೇಕು. ಈ ಮೂರಕ್ಕೂ ಸಹ ಆಧಾರವಾಗಿರುವುದು ಅಖಂಡವಾದ ಚೈತನ್ಯವೇ. ಅಖಂಡವಾದ ಚೈತನ್ಯ, ಒಂದೇ ಚೈತನ್ಯ, ಹಾಸುಗಲ್ಲು. ಅದರ ಮೇಲೆ ನೀವು ಚಾಕ್ ಪೀಸಲ್ಲಿ 3 ಗೆರೆ ಹಾಕಿದರೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಭಾಗ, ಇಲ್ಲಿಂದ ಇಲ್ಲಿವರೆಗೆ ಒಂದು ಭಾಗ, ಇಲ್ಲಿಂದ ಇಲ್ಲಿವರೆಗೆ ಒಂದು ಭಾಗ ಅಂದರೆ ಹಾಕ್ಕೊಳ್ಳಿ, ಗೆರೆ ಅಳಿಸ್ರಿ, ಏನಿದೆ ಇವಾಗ? ಅಖಂಡವಾದ ಒಂದೇ ಹಾಸುಗಲ್ಲು ಅಲ್ವಾ? ಅಲ್ಲಿ 2 ಆಯಿತಾ, 3 ಆಯಿತಾ, ಒಂದೇ ಆಯಿತಾ? ಒಂದೇ. ಹಾಗಾಗಿ ಅಧಿಷ್ಠಾನ ರೂಪದಿಂದ ಸರ್ವಾಧಾರವಾಗಿ ಉಳಿಯುವಂಥದ್ದು ಜ್ಞಾನ ಒಂದೇ. ಆದ್ದರಿಂದ ಅದ್ವೈತಕ್ಕೆ ಅದು ಪೂರಕವೇ ಅಷ್ಟೇ ಹೊರತು ಮಾರಕ ಅಲ್ಲ. ಅಧಿಷ್ಠಾನ ರೂಪದಿಂದ ಒಂದೇ ಚೈತನ್ಯವೇ ಇರುವುದು. ಆದ್ದರಿಂದ ಪ್ರಮಾತೃ, ಪ್ರಮಿತಿ, ಪ್ರಮೇಯ. ಪ್ರಮಾತ, ಪ್ರಮಿತಿ, ಪ್ರಮಿತಿ ಅಂದರೆ ಒಂದೇ, ಪ್ರಮಾಣ ಅಂದರೂ ಒಂದೇ, ಮತ್ತು ಪ್ರಮೇಯ, ಈ 3 ಸಹ ಒಂದೇ ಜ್ಞಾನದ ಅಡಿಯಲ್ಲಿ ಕಾಣ್ತಾ ಇರ್ತವೆ. ಆದರೆ ನಾವೇನು ಮಾಡ್ತೇವೆ? ಅಜ್ಞಾನ ಅಂದರೆ 3 ಬೇರೆ 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 ಅಂತ ಹೇಳ್ತಾ ಇರ್ತೇವೆ ಹೀಗೆ ಅಂತ. ವಾಸ್ತವಿಕ ಇಲ್ಲಿ ಆ ಅರಿವಿನ ಜ್ಞಾನ ಇಲ್ಲದಿದ್ದರೆ ಸಾಧನಕ್ಕೆ ಬೇಕಾದ ಜ್ಞಾನವೂ ಇರೋದಿಲ್ಲ, ಇದರ ಅರಿವು ನಮಗೆ ಬರೋದಿಲ್ಲ ಅಲ್ವಾ? ಆದ್ದರಿಂದ ಒಂದೇ ಚೈತನ್ಯ ಸ್ವರೂಪವಾದ್ದರಿಂದ ಅದ್ವೈತಕ್ಕೆ ಹಾನಿ ಇಲ್ಲ. ಜಗನ್ಮಾತೆ ಅಂತಹ ಅಖಂಡ ಚೈತನ್ಯ ಸ್ವರೂಪಿಣಿ ಅವಳು. ಜ್ಞಾನ ಜ್ಞೇಯ ಸ್ವರೂಪಿಣಿ ಅಂತ 2 ಹೇಳಿದರೂ ಸಹ, ಜ್ಞಾನ ಜ್ಞೇಯ ಅಂತ ಹೇಳಿದರೂ ಸಹ, ಜ್ಞಾತ ಅನ್ನೋನು ಸಹ ಅಂಡರ್ಸ್ಟುಡ್ ಅಲ್ಲಿ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮಕ್ಕೆ ಹೋಗೋಣ. ಯೋನಿಮುದ್ರಾ ಅಂತ. ಯೋನಿಮುದ್ರಾ ಅಂದರೆ ಯೋನಿಮುದ್ರಾ ಸ್ವರೂಪಳು ಅಂತ ಅದರ ತದ್ವತ್ತಾದಂಥ ಅರ್ಥ. ನಮ್ಮಲ್ಲಿ ಕೆಲವು ಜನ ಈ ಬುದ್ಧಿಜೀವಿಗಳು, ವಿಚಾರ ವ್ಯಾಧಿಗಳು ಅಂತೆಲ್ಲ ಕೆಲವು ಜನ ಇರ್ತಾರೆ. ಅವರಿಗೆ ಈ ಯೋನಿ ಅನ್ನುವ ಶಬ್ದ ಕೇಳಿದ ತಕ್ಷಣವೇ ಹೊಲಸು ಅರ್ಥವನ್ನು ಬಿಟ್ಟರೆ ಇನ್ನೊಂದು ಅರ್ಥ ಅವರಿಗೆ ಈ ಜನ್ಮದಲ್ಲಿ ಬರೋದಿಲ್ಲ. ಯಾಕೆಂದರೆ ಅವ್ರು ನೋಡೋದೆಲ್ಲ ಆ ದೃಷ್ಟಿ ಇಲ್ಲೇ. ಯೋನಿ ಅಂದ ತಕ್ಷಣ ಸ್ತ್ರೀ ಜನನಾಂಗ, ಅದು ಅಲ್ಲ ಅಂತ ಶಾಸ್ತ್ರ ಹೇಳುವುದಿಲ್ಲ. ಆದರೆ ಅದನ್ನೂ ಸಹ ಯಾಕೆ ಯೋನಿ ಅಂತ ಹೇಳ್ತಾರೆ, ಮತ್ತು ಜಗನ್ಮಾತೆಯನ್ನು ಕುರಿತು ಹೇಳಬೇಕಿದ್ರೆ ಯಾಕೆ ಯೋನಿ ಮುದ್ರಾ ಅಂತ ಹೇಳ್ತಾರೆ? ಸ್ವತಃ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಶಾಸ್ತ್ರಯೋನಿತ್ವಾತ್, ಮತ್ತು ತಂತ್ರಯೋನಿ, ಮಂತ್ರಯೋನಿ ಎಲ್ಲ ಶಬ್ದಗಳಿದ್ದಾವೆ. ಇವಕ್ಕೆಲ್ಲದಕ್ಕೂ ಹಾಗಿದ್ರೆ ಇವರ ಕಣ್ಣಿಗೆ ಕಾಣುವ ಅದೇ ಅರ್ಥವಾ? ನೋ. ನೀನು ನಿನ್ನ ಕಣ್ಣಿಗೆ ಕೆಂಪು ಗ್ಲಾಸಿನ ಕನ್ನಡಕ ಹಾಕ್ಕೊಂಡು ಪ್ರಪಂಚ ನೋಡಿದ್ದೆಲ್ಲ ಏನಾಗಿ ಕಾಣ್ತದೆ? ಕೆಂಪು ಬಣ್ಣದ್ದೇ ಕಾಣ್ತದೆ. ಆ ಕನ್ನಡಕ ತೆಗೆದಾಕ್ ಮೊದಲು. ನಮ್ಮ ವಿಚಾರ ವ್ಯಾಧಿಗಳು ತೆಗೆದಾಕಬೇಕು ಮೊದಲು ಅದನ್ನು. ಸಂಸ್ಕೃತ ಭಾಷೆಯ ಹರವು ಹಾಗುಂಟು. ಹಾಗಾಗಿ ಯೋನಿ ಅನ್ನುವುದಕ್ಕೆ ಸ್ತ್ರೀ ಜನನಾಂಗ ಎನ್ನುವಂಥ ಒಂದು ಅರ್ಥ ಇದ್ದರೆ ಅದಿಷ್ಟೇ ಅರ್ಥ ಅಲ್ಲ, ಇದನ್ನು ಮೀರಿದ ಮಿಕ್ಕಿದ ಉತ್ಕೃಷ್ಟವಾದ ಅರ್ಥ ತುಂಬ ಉಂಟು. ಪ್ರಾರಬ್ಧ, ಅವರ ಸಂಸ್ಕಾರ ಇದನ್ನು ಮೆಟ್ಟಿ ನಿಂತು ಮೇಲಕ್ಕೆ ಹೋಗಲಿಕ್ಕೆ ಅವರನ್ನು ಬಿಡೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ನಾಮದ ಅರ್ಥವನ್ನು ನೋಡೋಣ ಈಗ ಮತ್ತೆ ಪುನಃ. ನಿನ್ನೆ ದಿವಸ ಬಂದಿತ್ತು ದಶಮುದ್ರಾ ಸಮಾರಾಧ್ಯ, 9 ಮುದ್ರೆಗಳಿಂದ ನೀನು ಆರಾಧಿತಳಾಗಬೇಕಾದವಳು ಎನ್ನುವಂಥ ನಾಮ 977. ಸಂಖ್ಯೆ ಮರ್ತೋದ್ರೆ ಮತ್ತೊಂದು ಜ್ಞಾಪಿಸ್ತಾ ಇದ್ದೇನೆ. ಈ ಮುದ್ರೆಗಳಿಗೆ ಅನುಗುಣವಾಗಿ 9ನೆಯ ಮುದ್ರೆಯೇ ಯೋನಿ ಮುದ್ರೆ. ಅದಕ್ಕೆ ಅರ್ಥ ಏನಪ್ಪ ಅಂತಂದರೆ, ಆ ಮುದ್ರಾ ಸ್ವರೂಪದಲ್ಲಿ ಇರುವವಳು. ಯೋನೌ ಮುದಂ ರಾತಿ ಇತಿ ಯೋನಿ ಮುದ್ರಾ. ಯೋನಿಯಲ್ಲಿ ಸಂತೋಷವನ್ನು ನೀಡುವವಳಾದ್ದರಿಂದ ಅವಳು ಯೋನಿ ಮುದ್ರಾ ಸ್ವರೂಪಳು. ಯಾಕೆಂದರೆ ನಾನು ಯಾವುದನ್ನು ಮುಚ್ಚಿಡುವುದಿಲ್ಲ, ಸ್ಪಷ್ಟವಾಗಿ ಹೇಳಿಬಿಡ್ತೇನೆ ಹೀಗೆ ಅಂತ. ಅದರ ಅರ್ಥ, ನಿಜವಾದ ಅರ್ಥ ಏನು ಅಂತ ವಿಚಾರ ಮಾಡಿ. ಹಾಗಿದ್ದರೆ ಯೋನಿಯಲ್ಲಿ ಸಂತೋಷವನ್ನು ನೀಡುವವಳು. ಹಾಗಿದ್ರೆ ಯೋನಿ ಅಂದರೆ ಏನು? ಜಗನ್ಮಾತೆ ಎತ್ತರ ಎಲ್ಲಿ? ಅವಳಿಗೆ ಈ ಕ್ಷುದ್ರವಾದಂಥ ಅರ್ಥದ ವಿಷಯದಲ್ಲಿ ಆಸಕ್ತಿಯ?
ಇದನ್ನು ಹೇಳೋದ ಭಕ್ತರಿಗೆ ಅವಳ ಉದ್ದೇಶ? ಛೇ, ಇದನ್ನು ಹೇಳೋದು ನಮ್ಮ ಭಾರತೀಯ ಸಂಸ್ಕೃತಿಯ ಗ್ರಂಥಗಳ ವಿಶೇಷತೆ. ಶ್ರೀಕೃಷ್ಣ ಮಧ್ಯೆ ಒಂದು ನಿಮಿಷ ಆಚೆ ಹೋಗಿ ಬರ್ತೇನೆ ನಾನು, ಅಂದರೆ ವಿಷಯದಿಂದ ಆಚೆ ಅಂದ್ರೆ ಅಲ್ಲಲ್ಲ ಮತ್ತೆ ಅಂತ. ಜಾರ, ಚೋರ, ಕಾಮಿ, ವ್ಯಸನಿ, ಸ್ತ್ರೀ ಹಿಂಬಾಲಕ ಅಂತ ಏನೇನೆಲ್ಲ ಹೇಳಿದ್ರು. ಕೇಳಬೇಕೆ ನಮಗೂ, ಹೌದಲ್ಲ ಕೃಷ್ಣ ಹಿಂಗೆ ಮಾಡ್ಬೋದಾ, ಗೋಪಿಕಾ ಸೀರೆ ಅಪಹರಿಸ್ಬೋದಾ? ಅರೆ, ಯಾವನೊಬ್ಬ ಮೂರ್ಖ ಹೇಳಿದನ್ನು ಕೇಳುವ ನಾವು ಅವನಕ್ಕಿಂತ ಎಷ್ಟು ದೊಡ್ಡ ಮೂರ್ಖರ್ರಿ. ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಇಡೀ ಭಾಗವತದಲ್ಲಿ ಶ್ರೀಕೃಷ್ಣ ಅವನಾಗಿ ಯಾವುದಾದರೂ ಒಂದು ಹುಡುಗಿಯ ಹಿಂದೆ ಹೋದದಿದ್ರೆ ನನಗೆ ಹೇಳಿ. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಕೃಷ್ಣನನ್ನು ಕೇಳ್ತೇನೆ. ಅಲ್ಲ, ರಾಸಕ್ರೀಡೆ ಆಡಿದ್ನಲ್ಲ, ಹಂಗಂದ್ರೆ ಏನು? ರಾಸಕ್ರೀಡೆ ಅಂದ್ರೆ ಏನು? ಇವತ್ತೆಲ್ಲದಕ್ಕೂ ಅಪಾರ್ಥ ಮಾಡೋದೇ ಇವರು ದಂಧೆ ಆಗಿಬಿಟ್ಟಿದೆ. ಹೇಗೆ ಅಂತಂದರೆ ನಮ್ಮ ದೇಶದ ಶ್ರದ್ಧಾ ಸಮೂಹವನ್ನು ಅಲ್ಲಾಡಿಸ್ಬೇಕು ಒಟ್ಟಾರೆ. ಇನ್ನೊಂದು ಯಾವುದೋ ಅದು ನೋಡಿ, ಏನು ತುಂಬ ಚೆನ್ನಾಗಿದೆ. ನೀವು ವಾರಕ್ಕೆ ಒಂದ್ಸಲ ಹೋಗ್ಬಿಟ್ಟು ಅಲ್ಲಿ ಹಿಂಗೆ ಅಂದ್ಬಿಟ್ರೆ ಇನ್ನೊಂದು ವಾರ ನಿಮಗೆ ಪರ್ಮಿಷನ್ನು ಪಾಪ ಮಾಡೋದಕ್ಕೆ. ಅವನು ಇನ್ನೊಬ್ಬ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗಂದರೆ ಆಮೇಲೆ ಅವನೊಬ್ಬನೇ ದೇವರು ಅಂತ, ಬೇರೆ ಯಾರೂ ಇಲ್ವಂತೆ. ದೇವರು ಒಬ್ಬನೇ ಹೌದು, ಆದರೆ ಅವನನ್ನು ಬಿಟ್ಟು ಬೇರೆ ಅಂತ ಹೇಳೋಕ್ಕೆ, ಅಂದರೆ ಅವನು ವಿಭು, ಅವನು ಹಿ ಕ್ಯಾನ್ ಕಮ್ ಇನ್ ಎನಿ ಫಾರ್ಮ್ ಅಲ್ವಾ? ಮೂರ್ತಿಯಲ್ಲೂ ಬರ್ಬೋದು, ಯಾವುದ್ರಲ್ಲಿ ಕಲ್ಲಲ್ಲೂ ಬರ್ಬೋದು. ಆದ್ದರಿಂದ ನಮ್ಮಲ್ಲಿ ಹಾಗಿಲ್ಲ. ಹಾಗಿದ್ರೆ ರಾಸಕ್ರೀಡೆ ಅಂದರೆ ಏನು ಅಂದರೆ ಅದು ವಿಷಯನೇ ಬೇರೆ. ಅದರ ಹೆಸರು ಭಾಗವತ ಹೇಳುತ್ತೆ. ಆ ರಾತ್ರಿಗೆ ಕೃಷ್ಣ ರಾಸಕ್ರೀಡೆ ಆಡಿದ್ನಲ್ಲ, ಬ್ರಹ್ಮರಾತ್ರಿ ಅಂತ ಹೆಸರು ಅದಕ್ಕೆ. ಧನಪತಿ ಸೂರ್ಯ ಅಂತ ಒಬ್ಬ ಮಹಾನುಭಾವ, ಆ ಗೋಪಿಕಾ ಸ್ತ್ರೀಯರು ಯಾರೂ ನೀವು ತಿಳ್ಕೊಂಡಾಗೆ ಒಬ್ಬ ಸಾಮಾನ್ಯ ಹೆಣ್ಣುಮಕ್ಕಳಲ್ಲ, ಸಾಕ್ಷಾತ್ ವೇದದ ಅನುವಾಕಗಳು, ಶ್ರುತಿಗಳು ಅಂತ ಬರೀತಾರೆ. ಆ ಅನುವಾಕಗಳು ಶ್ರೀಕೃಷ್ಣನ ಸುತ್ತಲೂ ನರ್ತಿಸಿದವು. ಯಾಕೆಂದರೆ ನಾವೆಲ್ಲರೂ ಸಹ ಹೇಳೋದು ನಿನ್ನ ಸ್ವರೂಪವನ್ನು ಅಂತ. ಹೇಗಿದೆ ಈ ಅರ್ಥ? ಆ ಹೊಲಸು ಅರ್ಥ ಹೇಗಿದೆ? ಅದನ್ನೇ ಇಟ್ಕೊಳ್ಳಿ, ಸಾಮಾನ್ಯ ಸ್ತ್ರೀಯರು ಅಂತ. ನನ್ನ ಪ್ರಶ್ನೆ ಇಷ್ಟೇನೆ, ಆಕೆಯ ಗಂಡಂದಿರು ಯಾರು ನನ್ನ ಹೆಂಡತಿ ಇಂಥ ತಪ್ಪು ಮಾಡಿದ್ಲು, ಕೃಷ್ಣ ಜೊತೆಗೆ ಹೋದ್ಲು ಅಂತ ಹೇಳದೇ ಇದ್ಮೇಲೆ ನೀವು ಯಾರೇ ಅದನ್ನು ಕೇಳೋದಕ್ಕೆ? ಅವರವ್ರ ಹೆಂಡತಿಯ ಯೋಗಕ್ಷೇಮದಾಗ ಆಕೆ ಗಂಡಂದಿರು ವಿಚಾರ ಮಾಡ್ಕೊಳ್ತಾರಪ್ಪ. ಹೂ ಆರ್ ಯು ಟು ಆಸ್ಕ್ ದಟ್ ಕ್ವಶನ್? ಹಿಂದೆ ಗೊತ್ತಿರೋದಿಲ್ಲ, ಮುಂದೆ ಗೊತ್ತಿರೋದಿಲ್ಲ, ಸುಮ್ಮನೆ ಬಾಯಿಗೆ ಬಂದಿದ್ದನ್ನು ಪ್ರಶ್ನೆ ಮಾಡೋದು. ಯಾಕೆ ಹೇಳಿದೆ ಕೇಳಿದರೆ, ಹಾಗೆಯೇ ಇಲ್ಲೂ ಸಹ ಜಗನ್ಮಾತೆಯ ಆ ಉತ್ಕೃಷ್ಟವಾದಂತಹ ತತ್ವಸ್ವರೂಪ ಎಲ್ಲಿ, ಅವಳು ಯೋನಿಯಲ್ಲಿ ಸಂತೋಷ ನೀಡುವವಳು ಅಂದರೆ ಏನರ್ಥ ಅಂತಂದರೆ, ಕಾರಣ ಇಷ್ಟೇ. ಯೋನಿ ಅನ್ನೋದಕ್ಕೆ ಅರ್ಥ ಕಾರಣ ಅಂತ ಅರ್ಥ. ಏನು? ಕಾರಣ. ಶಾಸ್ತ್ರ ಯೋನಿ, ಶಾಸ್ತ್ರಕ್ಕೆ ಕಾರಣ. ಸುಂದರವಾದ ಅರ್ಥ. ಹಾಗಿದ್ರೆ ಸ್ತ್ರೀಜನನಾಗಿ ಯಾಕೆ ಯೋನಿ ಅಂತ ಹೇಳ್ತಾರೆ ಕೇಳಿದರೆ, ಆ ಜನ್ಮಕ್ಕೆ ಕಾರಣವಾದಂಥ ಅವಯವವಾದ್ದರಿಂದ ಅಷ್ಟೇ ಅದರ ಹೆಸರು ಯೋನಿ ಅಂತ ಅಷ್ಟೇ ಅರ್ಥ. ಅಷ್ಟೇ. ಜನ್ಮಕ್ಕೆ ಕಾರಣ ಆಗುವಂಥ ದೇಹದ ಇನ್ಯಾವುದೊಂದು ಭಾಗದಿಂದಾದರೂ ಸಹ ಜನನ ಆಗತ್ತಾ? ಇಷ್ಟು ಬಿಟ್ಟರೆ ಏನು ಇಲ್ಲ. ಹಾಗಾಗಿ ಜಗನ್ಮಾತೆ ಯೋನಿ ಮುದ್ರಾ ಅಂದರೆ ಕಾರಣ ರೂಪದಲ್ಲಿ ಇರುವವಳು, ಕಾರಣ ರೂಪದಿಂದ ಇದ್ದು ಸಂತೋಷವನ್ನು ಕೊಡುವವಳು. ತಾತ್ಪರ್ಯ ಏನು ಹೇಳ್ದಂಗಿತ್ತು? ನೀ ಏನನ್ನೇ ನೋಡು, ಅದರ ಕಾರಣ ಹುಡುಕು. ಹಾಗೆ ಹುಡುಕುವುದು ನಿನಗೆ ಅಭ್ಯಾಸ ಆದಾಗ ಅವಳು ನಿನಗೆ ಮುದಂ ರಾತೀತಿ ಮುದ್ರಾ, ಸಂತೋಷವನ್ನು ಕೊಡ್ತಾಳೆ. ಇದೇನು ಇದು? ಸ್ಪೆಕ್ಸ್ ಬಾಕ್ಸ್ ಹೇಳ್ತೀರಾ ಇಲ್ವಾ? ಯಾಕೆ ಮಾತಾಡ್ತಾ ಇಲ್ಲ? ಹೌದು ತಾನೇ? ನೀವು ಹೇಳಿದ ತಪ್ಪು.
ನಾನು ಹೇಳ್ತೇನೆ ದಿಸ್ ಇಸ್ ಪ್ಲಾಸ್ಟಿಕ್. ಹೌದು ಅಂತೀರ, ಅಲ್ಲ ಅಂತೀರ? ಇದು ಏನಿದೆ ಅಂತಂದರೆ, ನೀವು ಬಟ್ಟೆ ವಸ್ತ್ರ ಅಂತ ಹೇಳ್ತೀರಿ, ನಾನು ಹೇಳ್ತೀನಿ ಇದು ನೂಲು ಅಂತ. ನೂಲು ಅಲ್ರಿ, ಹತ್ತಿ. ಅದು ಹತ್ತಿನೂ ಅಲ್ರಿ, ಇನ್ನೂ ಹಿಂದಕ್ಕೆ ಹೋಗಿ. ಏನೋ ಅದು ಹತ್ತಿ ಕಾಯಿ, ಕಾಯಿ ಅಲ್ರಿ ಅದ್ರ ಹೂವು, ಹೂವು ಅಲ್ರಿ ಅದ್ರ ಗಿಡ, ಅದು ಅಲ್ರಿ ಇನ್ನೂ ಹಿಂದಕ್ಕೆ ಹೋಗಿ ಆ ಗಿಡಕ್ಕೆ ಆಧಾರ ಅಂತ ಮಣ್ಣು. ಹೌದು ತಾನೆ? ಪ್ರತಿಯೊಂದರಲ್ಲೂ ಕಾರಣವನ್ನು ಹುಡುಕು. ಆಕಾರ ನೋಡಿ ಇದೇ ಸರ್ವಸ್ವ ಅಂತ ಅಂದ್ಕೊಳ್ಬೇಡ. ಮಡಿಕೆ ನೋಡಿ ಓ ಮಡಿಕೆ ಅಂತ ಅಂದ್ಕೊಳ್ಬೇಡ. ನಿನಗೆ ಕಣ್ಣಿದ್ರೆ ನೋಡು, ಅದು ಮಣ್ಣು. ಇಟ್ ಈಸ್ ನಥಿಂಗ್ ಬಟ್ ಮಡ್. ಆಭರಣ ನೋಡಿ ಆಹಾ ಏನು ಚೆನ್ನಾಗಿದೆ ಅಂತ ಹೇಳಬೇಡ. ಎಲ್ಲವುದು ಒಂದೇ, ಇಟ್ ಈಸ್ ಗೋಲ್ಡ್, ದಟ್ ಇಸ್ ಆಲ್. ನೀ ರಿಂಗಾರು ಮಾಡ್ಕೋ, ನೆಕ್ಲೆಸಾರು ಮಾಡ್ಕೋ, ಅಥವಾ ಇಲ್ಲೇನೋ ಹಾಕ್ಕೊಳ್ತಾರಲ್ಲ ಆ ಲೆಟ್ಟು ಈ ಲೆಟ್ಟು ಅಂತ, ಯಾವುದನ್ನಾರು ಹಾಕೋ. ಇಟ್ ಈಸ್ ನಥಿಂಗ್ ಬಟ್ ಗೋಲ್ಡ್. ಶೇಪ್ ಈಸ್ ಚೇಂಜ್, ಸೊ ನೇಮ್ ಈಸ್ ಡಿಫ್ರೆಂಟ್. ಶೇಪ್ ಯಾವಳು ಶಾಶ್ವತವಾ? ಅಲ್ಲ, ಕೆಲವು ಜನ ಹಂಗೆ ಅಂದ್ಕೊಂಡಿರ್ತಾರೆ. 10 ವರ್ಷ ಹಿಂದಿದ್ದಾಗಲೇ ನಾನು ಈಗಲೂ ಇದ್ದೇನೆ ಅಂತ ಅಂದ್ಕೊಂಡಿರ್ತಾರೆ. ಯಾಕಂದ್ರೆ ಸ್ವಲ್ಪ ಬಣ್ಣ ಹೊಡಿತಾ ಇರ್ತಾರೆ ಅಷ್ಟೇ. ಇಲ್ಲಿ ಅಲ್ಲ. ನೀವೆಷ್ಟೇ ಯಾರು ಮುಚ್ಚ್ರಿ, ಶೇಪು ಯಾವಾಗಲೂ ಶೇಪ್ಲೆಸ್ ಆಗುವುದೇ ಅದರ ಸ್ವಭಾವ. ಅದರ ಕಾರಣ ಏನು ಅನ್ನೋದಾಗಲ್ಲ. ಮಡಿಕೆ ಒಡೆದೋಗ್ತದೆ, ಮಣ್ಣು ಹೊಡಿತದೆಯಾ? ಇಲ್ಲ. ಯಾಕೆ? ದಟ್ ಇಸ್ ದ ಒರಿಜಿನಲ್ ಕಾಸ್. ಕಾರಣ ನೋಡು. ಪ್ರತಿಯೊಂದನ್ನು ನೋಡಿದಾಗಳು ಹಾಗೆ. ಇಷ್ಟೆಲ್ಲ ಜನ ನೋಡಿದಾಗ ಎಲ್ಲರೂ ಬೇರೆ ಬೇರೆ ಅಂತ ಅಂದ್ಕೊಳ್ಳುವಂಥದ್ದು ಅಜ್ಞ ದೃಷ್ಟಿ, ಅದು ದೇಹದ ದೃಷ್ಟಿ. ಎಲ್ಲರ ಒಳಗಿರುವಂತಹ ಚೈತನ್ಯ ಅದು ಅಖಂಡ ಒಂದೇ ಅಂತ ನೋಡುವುದು ಜ್ಞಾನ ದೃಷ್ಟಿ. ಇದನ್ನೇ ಹೇಳ್ತಾರೆ ಭಗವತ್ಪಾದರು, ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್. ಇಷ್ಟು ಜನರಿಗೆ ತಲೆ ಬಾಗಿದರೆ ಒಂದು ಸಲ ವ್ಯಾವಹಾರಿಕ ದೃಷ್ಟಿಯಲ್ಲಿ ಬೇರೆ 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 ಎಲ್ಲರಿಗೂ ನಮಸ್ಕಾರ ಮಾಡಿದೆ ಅಂತ ಹೇಳ್ಬೋದು. ಇಲ್ಲ, ಆ ಅಖಂಡವಾದಂತಹ ಚೈತನ್ಯ ದೇಹಭೇದದಿಂದಾಗಿ ಬೇರೆ ಬೇರೆಯಾಗಿ ಕಾಣ್ತಾ ಇದೆಯಲ್ಲ, ನಾನು ನಮಸ್ಕರಿಸಿದದು ಒಂದೇ ಅಖಂಡ ಚೈತನ್ಯಕ್ಕೆ ಅಂತಂದರೆ ಹೇಗಿರುತ್ತೆ ರೀ? ಆದ್ದರಿಂದ ಯೋನಿ ಮುದ್ರಾ ಅಂದರೆ ಆ ಕಾರಣ ರೂಪದಿಂದ ನೋಡುವ ಆತನಿಗೆ ಸಂತೋಷವನ್ನು ಕೊಡುವವರು. ನಿಜ, 100ಕ್ಕೆ 1000ದಷ್ಟು ಸತ್ಯ ಅದು. ಆ ಕಾರಣ ಜ್ಞಾನದಲ್ಲಿ ನೆಲೆ ನಿಂತಾಗ ಆಗುವ ಆನಂದವೇ ಅದು ಬೇರೆ. ಇದು ಒಂದರ್ಥ. ಮತ್ತು ಎರಡನೇ ಅರ್ಥ, ಯೋನಿ ಅನ್ನುವುದಕ್ಕೆ ನಿನ್ನೆ ದಿವಸ ಶ್ರೀಚಕ್ರಲ್ಲಿ ತೋರಿಸಿದ ತ್ರಿಕೋಣ, ಅದರ ಹೆಸರು ಇನ್ನೊಂದು ಅರ್ಥ ಯೋನಿ, ತ್ರಿಕೋಣ. ಆದ್ದರಿಂದ ಯೋನಿ ಮುದ್ರಾ ಅನ್ನೋದಕ್ಕೆ ಅರ್ಥ ಆ ರೂಪದಲ್ಲಿ ಇದ್ದು ಸಾಧಕರಿಗೆ ಸಂತೋಷವನ್ನು ಕೊಡುವವಳು. ನೀವು ಯಾವುದೇ ಮಂಡಲ ಹಾಕಿರಿ, ಮದಾಲ್ ಹಾಕುವುದೇ ತ್ರಿಕೋಣ ಅಲ್ವಾ? ಯಾಕೆ ಕೇಳಿದರೆ, ನಮ್ಮೆಲ್ಲ ಕಾರ್ಯಕಲಾಪಗಳ ಧಾರ್ಮಿಕ ಅನುಷ್ಠಾನ ಆಚರಣೆಗಳ ಉದ್ದೇಶವೇ ಆ ಕಾರಣ ರೂಪವನ್ನು ತಿಳಿಯುವುದು. ನಾವು ಅದು ಒಂದನ್ನು ಮರೆತುಬಿಟ್ಟು ಬೇರೆ ಎಲ್ಲ ಮಾಡ್ತೇವೆ. ಸಿಪ್ಪೆ ಸಾಮ್ರಾಜ್ಯ ನಮ್ಮದು, ತತ್ವ ಇಲ್ಲ. ನೀವು ಕೇಳಿ ಪುರೋಹಿತರದ, ಇದು ಯಾಕೆ ನಿಮ್ಮದು ತ್ರಿಕೋಣ ಹಾಕ್ತೀರಿ? ಅದನ್ನೆಲ್ಲ ಕೇಳಬೇಡಿ, ನೀವು ಸುಮ್ಮನಿರಿ. ನಮ್ಮ ಆಚರಣೆಯಲ್ಲಿ ತಂತ್ರಶಾಸ್ತ್ರ ಬಹಳಷ್ಟು ಕಡೆಗೆ ವ್ಯಾಪಿಸಿಕೊಂಡು ಉಂಟು. ರಂಗೋಲಿ ಹಾಕುವುದು ತಂತ್ರಶಾಸ್ತ್ರದ್ದೇ ಒಂದು ಭಾಗ, ಅದನ್ನು ನಾವು ಮರಿಬಾರ್ದು. ಮನೆಯಲ್ಲಿ ಈ ಮಂಡಲಗಳನ್ನೆಲ್ಲ ಬಿಡಿಸ್ತಾರಲ್ಲ, ಅದು ಎಲ್ಲವೂ ಸಹ ಅದರದ್ದೇ ಸ್ವರೂಪ. ಈ ತಂತ್ರಶಾಸ್ತ್ರ ತ್ರಿಕೋಣ ಹೇಳಿದ ಮಾತ್ರಕ್ಕೆ, ಅದಕ್ಕೆ ಯೋನಿ ಅಂತ ಕರೆದ ಮಾತ್ರಕ್ಕೆ ಅಪಾರ್ಥವನ್ನೇ ಮಾಡಿಕೊಂಡ್ರೆ ಅದು ಅವರವ್ರ ಹಣೆ ಬರ ಅಷ್ಟೇ, ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ಯೋನಿ ಮುದ್ರಾ ಅಷ್ಟೇ. ಚಂದ್ರಿಕಾ ವ್ಯಾಖ್ಯಾನಕ್ಕೆ ಹೇಳ್ತಾರೆ, ನಾನು ಈಗ ಹೇಳಿದ್ದೇನೆ, ಜನನಕ್ಕೆ ಕಾರಣವಾದಂಥ ಅವಯವಾದ್ದರಿಂದ ಆಕೆ ಯೋನಿ ಮುದ್ರಾ ರೂಪಳು. ಯಾವುದರ ಜನನಕ್ಕೆ ಅಂದರೆ ಈ ಜಗತ್ತು ಎನ್ನುವಂತಹ ಕೂಸಿನ ಜನನಕ್ಕೆ ಕಾರಣಗಳಾದ್ದರಿಂದ ಅವಳು ಯೋನಿ ಮುದ್ರಾ ಸ್ವರೂಪಿಣಿ. ಜಗತ್ತನ್ನು ಹೆತ್ತವಳು, ಜಗತ್ತನ್ನು ಹೊತ್ತವಳು ಅಲ್ಲ, ಜಗತ್ತನ್ನು ತೋರುವಂತೆ ಮಾಡಿದವಳು. ಸೂರ್ಯನನ್ನು ಅದಕ್ಕೋಸ್ಕರ ಹೇಳೋದಲ್ವ ನಾವು, ಸವಿತಾ
ಪ್ರಸವಿತ. ಸವಿತ ಅಂದರೆ ಅರ್ಥ ಪ್ರಸವಿತ. ಪ್ರಸವಿತ ಅಂದರೆ ಹೆರುವವನು ಅಂತ. ನೀವು ಕೇಳ್ಬೋದು, ಅಲ್ರಿ ಹೆರುವವ್ರು ಹೆಂಗಸ್ರಲ್ವ, ಸೂರ್ಯ ಗಂಡಸು, ಅವನು ಹೆಂಗ್ರಿ ಹೆರ್ತಾನೆ? ಏನು ಬುದ್ಧಿವಂತರು ನಾವು ಈ ಪ್ರಶ್ನೆ ಕೇಳ್ಬಿಟ್ವಿ ಅಂತ. ಒಂದು ದಿವಸ ಸೂರ್ಯ ಉದಯ ಆಗದೆ ಇದ್ದರೆ ನಿಮ್ಮ ಕಣ್ಣಿಗೆ ಪ್ರಪಂಚ ಕಾಣುತ್ತಾ? ನೀವು ಮಾಡಿಕೊಂಡ ಲೈಟಲ್ಲಿ ಒಂದು ಬೀದಿ ಕಾಣ್ಬೋದು ಅಷ್ಟೇ. ಇಡೀ ಜಗತ್ತು ಕಾಣಬೇಕು ಅಂದರೆ ಅವನು ತನ್ನ ಬೆಳಕನ್ನು ಹಾಯಿಸಿ ಪ್ರಪಂಚವನ್ನು ನಮಗೆ ತೋರುವಂತೆ ಮಾಡಬೇಕು. ಪ್ರಸವಿತ, ಕಾಣಿಸುವವನು, ತೋರಿಸುವವನು. ತಾಯಿ ಮಗುವನ್ನು ಹೆತ್ತಲೊಂದು ಏನಂತ ಹೇಳ್ತಾರೆ, ಇಷ್ಟು ದಿವಸ ಕಾಣದೇ ಇರುವ ಹಾಗೆ ಗರ್ಭಾವಸ್ಥೆಯಲ್ಲಿ ಇತ್ತು, ಯಾವತ್ತು ಹೆತ್ತಲ ಪ್ರಸವಿತ, ಪ್ರಸವಿತ್ರಿ ಮಗುವನ್ನು ತೋರಿಸಿದಳು. ಅಲ್ಲ ಹೇಳ್ತೀರಾ? ಅಷ್ಟೇ. ಹೆತ್ತು ತೋರಿಸಿದಳು. ಇಷ್ಟು ದಿನಗಳನ್ನು ಹೊತ್ಕೊಂಡಿದ್ಲು, ಕಾಣದ ಹಾಗೆ ಇಟ್ಕೊಂಡಿದ್ಲು ಅಷ್ಟೇ. ಬಚ್ಚಿಟ್ಟಿದ್ದನ್ನು ತೆರೆದಿಟ್ಲು. ಹಾಗೆ ಈ ಜಗತ್ತನ್ನು ಹೆತ್ತು ತೋರಿಸುವವಳಾದ್ದರಿಂದ ಅವಳು ಚೈತನ್ಯ ಸ್ವರೂಪಿಣಿಯಾಗಿದ್ದಾಳೆ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಆಕೆ ಯೋನಿಮುದ್ರಾ ಅಂತ ಅರ್ಥ. ಹೀಗೆ ಈ ನಾಮ ಅವಳು ಕಾರಣ ಸ್ವರೂಪಿಣಿ ಅನ್ನೋದನ್ನು ಮತ್ತೆ ಮತ್ತೆ ಜ್ಞಾಪಿಸತ್ತೆ. ಮತ್ತೆ ಮತ್ತೆ ಅವಳು ಕಾರಣ ರೂಪಿಣಿ ಅನ್ನೋದನ್ನು ಜ್ಞಾಪಿಸ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. 83ನೇ ನಾಮ ತ್ರಿಖಂಡೇಶಿ. ತ್ರಿಖಂಡ ಮುದ್ರೆಯ ಸ್ವಾಮಿನಿಯಾದವಳು ಅಂತ ಈ ನಾಮದ ಅರ್ಥ. ತ್ರಿಖಂಡಾಖ್ಯಾಯಾ ದಶಮ್ಯಾ ಮುದ್ರಾಯಾ ಈಶೀ ಸ್ವಾಮಿನಿ ಅಂತ. ನಿನ್ನೆ ದಿವಸ ಜ್ಞಾನಮುದ್ರಾ ಸಮಾರಾಧ್ಯ ಅಂತ ಬಂದಿತ್ತಲ್ಲ, ಸಮಾರಾಧ್ಯ ಅಂತ ಬಂದಿತ್ತಲ್ಲ, ಆ ಕೊನೆಯ ಮುದ್ರೆ ತ್ರಿಖಂಡ ಮುದ್ರೆ ಅಂತ ನಾನು ಹೇಳಿದ್ದೆ. ಆ 10ನೆಯ ಮುದ್ರೆಯ ರೂಪದಲ್ಲಿ ಇರುವವಳಾದ್ದರಿಂದ ಜಗನ್ಮಾತೆಗೆ ಈ ಹೆಸರು. ಆ ಮುದ್ರೆ ಏನು ಅಂತ ನಾನು ಹೇಳಿದ್ದೇನೆ ನಿನ್ನೆನೆ. ಆ ಪಂಚದಶಿ ಮಂತ್ರಕ್ಕೆ ಸಂಬಂಧಪಟ್ಟಂಥ ನೇರವಾಗಿ ಶ್ರೀವಿದ್ಯೆಯ ಆರಾಧನೆಯಲ್ಲಿ ಉಪಯೋಗವಾಗುವಂತಹ ಮುದ್ರೆಯನ್ನು, ಅದನ್ನು ತೋರಿಸುವಂಥ ನೈತಿಕವಾದ ಹಕ್ಕು ನನಗಿಲ್ಲದೆ ಇದ್ದರಿಂದ ನಾಮ ಮಾತ್ರ ಶ್ರವಣ ಅಷ್ಟೇ. ಹಾಗಾಗಿ ಆ ಮುದ್ರೆಯ ರೂಪದಲ್ಲಿ ಇರುವವಳು, ಇದು ಒಂದರ್ಥ. ಆದರೆ ಇದಕ್ಕೆ ಇನ್ನೊಂದು ಅರ್ಥ ಉಂಟು. ಏನು ಅಂದರೆ ತ್ರಯಾಣಾಂ ಸೋಮ ಸೂರ್ಯಾಖ್ಯ ಮಂತ್ರ ಅಖಂಡಾನಾಂ ಈಶೀವ ಅಂತ. ಈ ರೂಪದಲ್ಲಿರುವಳಾದ್ದರಿಂದ ಅವಳು ತ್ರಿಖಂಡೇಶಿ ಅಂತ. ಏನಪ್ಪ ಅಂದರೆ ಸೋಮ ಅಂದರೆ ಚಂದ್ರ, ಸೂರ್ಯ ಮತ್ತು ಅಗ್ನಿ, ಈ 3 ಖಂಡಗಳಿಗೆ ಈಶ್ವರಿ ಒಡತಿ ಆದ್ದರಿಂದ ಅವಳ ಹೆಸರು ತ್ರಿಖಂಡೇಶಿ ಅಂತ. 3 ಖಂಡಗಳು ಜಗತ್ತನ್ನು ಬೆಳಕುವಂಥವು. ಯಾವ್ಯಾವುದು? ಚಂದ್ರ, ಸೂರ್ಯ ಮತ್ತು ಅಗ್ನಿ. ಸೂರ್ಯ ಚಂದ್ರರು ಇಲ್ಲದೇ ಇದ್ದಾಗ ಅಗ್ನಿ, ಹೀಗೆ ಅಂತ. ಆದ್ದರಿಂದ ಅವಳು ತ್ರಿಖಂಡೇಶಿ ಅಂತ 2ನೆಯ ಅರ್ಥ. ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ತ್ರಿಖಂಡೇಶಿ ಅನ್ನೋದಕ್ಕೆ ಅವರು ಶುದ್ಧ ವೇದಾಂತ ಅರ್ಥವನ್ನು ಹೇಳ್ತಾರೆ. ಹೇಗೆ ಅಂದರೆ ಒಂದೇ ಚೈತನ್ಯ 3 ಭಾಗವಾಗಿ ಉಪಾಧಿಯಿಂದಾಗಿ ಕಂಡುಬರುತ್ತೆ. ಆದ್ದರಿಂದ ಅವಳ ಹೆಸರು ತ್ರಿಖಂಡ ಈಶಿ ಅಂತ. ಹೇಗೆ ಅಂದರೆ ಒಂದು ಅವಿದ್ಯೋಪಾಧಿಕವಾದಂಥದ್ದು, ಹೀಗಂದರೆ ಏನಂತ ಹೇಳ್ತೇನೆ ಆಮೇಲೆ, ಯಾಕೆಂದರೆ ಇದೆಲ್ಲ ವೇದಾಂತದ ಶಬ್ದ. ಇನ್ನೊಂದು ಮಾಯೋಪಾಧಿಕವಾದಂಥದ್ದು, ಇನ್ನೊಂದು ನಿರುಪಾಧಿಕವಾದಂಥದ್ದು. ಒಂದೇ ಚೈತನ್ಯವೇ ಹೀಗೆ 3 ಕಾಣುತ್ತೆ. ಹಾಗಾಗಿ ತ್ರಿಖಂಡ, ಅವುಗಳ ಈಶಿ ಒಡತೆ. ನೋಡಿ, ಸತ್ವ, ರಜಸ್ಸು ಮತ್ತು ತಮಸ್ಸು, ಈ 3 ಗುಣಗಳು. ಈ 3 ಗುಣಗಳಿರುವ ಒಂದು ಪಾತ್ರೆ ಇಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಅದೊಂದು ಪಾತ್ರೆ, ಅದೊಂದು ಖಂಡ. ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ, ಅದು ಕೇವಲ ಸತ್ವಗುಣದ ಪಾತ್ರೆ.
ಇಲ್ಲಿ ಖಾಲಿ ಇದೆ, ಇನ್ನೊಂದು ಇಲ್ಲವೇ ಇಲ್ಲ, ಏನೂ ಇಲ್ಲವೇ ಇಲ್ಲ. ಉಪಾಧಿರಹಿತವಾದಂಥ ಜಾಗ. ಈ ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳ ಪಾತ್ರೆಯಲ್ಲಿ ಆ ಚೈತನ್ಯ ಪ್ರತಿಫಲಿತವಾದಾಗ ನಿಮಗೆ ಅರ್ಥ ಆಗಬೇಕು ಅಂತಾರೆ, ಆ ಪಾತ್ರೆಯಲ್ಲಿ ಖಾಲಿ ಜಾಗ ಅಂತ ಅಂದ್ಕೊಳ್ಳಿ. ಅದು ತುಂಬಿದಾಗ ಅದಕ್ಕೆ ಏನಂತ ಹೆಸರು ಅಂದರೆ, ಅದಕ್ಕೆ ಉಪಾಧಿ ಭೇದದಿಂದ ಆದಂಥದ್ದು. ಅದೇ ಅವಿದ್ಯೋಪಾಧಿ, ಅಜ್ಞಾನದಿಂದ ಆದಂಥ ಉಪಾಧಿ. ಈ ಮೂರು ಚೈತನ್ಯಗಳ ಇರುವ ಪಾತ್ರೆಯಲ್ಲಿ ಪ್ರತಿಫಲಿತವಾದಾಗ ಅವಿದ್ಯೋಪಾಧಿ. ಕೇವಲ ಸತ್ವಗುಣದ ಪಾತ್ರೆಯಲ್ಲಿ ಪ್ರತಿಫಲಿತವಾದಾಗ ಮಾಯೋಪಾಧಿ ಅಂತ ಹೆಸರು. ಈ ಸತ್ವಗುಣ, ರಜೋಗುಣ, ತಮೋಗುಣ ಪಾತ್ರೆಯೂ ಇಲ್ಲ, ಸತ್ವಗುಣ ತುಂಬಿದ ಪಾತ್ರೆಯೂ ಇಲ್ಲ, ಪಾತ್ರೆಯೇ ಇಲ್ಲ, ಅಖಂಡವಾದ ಚೈತನ್ಯ, ಅದು ನಿರುಪಾಧಿಕವಾದ ಚೈತನ್ಯ. ಆ ನಿರುಪಾಧಿಕವಾದ ಚೈತನ್ಯ ಮಾಯೋಪಾಧಿ ಅಂದರೆ ಸತ್ವಗುಣ ಭೂಯಿಷ್ಠವಾದದ್ರಲ್ಲಿ ಪ್ರತಿಫಲಿತವಾದಾಗ ಮಾಯೋಪಾಧಿಕ ಚೈತನ್ಯ. ಆ ಚೈತನ್ಯ ಹೆಸರೇ ಈಶ್ವರ ಅಂತ ಹೆಸರು. ಅವನನ್ನೇ ನಾವು ಭಗವಂತ, ದೇವಿ, ದೇವತಾ ಏನೆಲ್ಲ ಅಂತ ಕರಿತೇವೆ. ವಿಷ್ಣುನಂತ ಕರೀರಿ, ಗಣಪತಿ ಅಂತ ಕರೀರಿ, ಯಾವ ಥರ ಕರೀರಿ. ಸತ್ವಗುಣದ ಪಾತ್ರೆಯಲ್ಲಿ ಪ್ರತಿಫಲಿತವಾದ ಚೈತನ್ಯ ಈಶ್ವರ, ನಮ್ಮ ನಿಮ್ಮ ಹೆಸರಿನ ದೇವರು. ತ್ರಿಗುಣಗಳ ಪಾತ್ರೆಯಲ್ಲಿ ಪ್ರತಿಫಲಿತವಾದದ್ದುಂಟಲ್ಲ, ಅದು ಅವಿದ್ಯೋಪಾಧಿಕವಾದ ಚೈತನ್ಯ, ಅದೇ ಜೀವ. ಈ ಪ್ರಶ್ನೆ ಇಷ್ಟೇ, ಈ ಮೂರು ಗುಣಗಳಿಂದ ಆದ ಪಾತ್ರೆ ಅದು ಅವಿದ್ಯೋಪಾಧಿಕ, ಅಲ್ಲಿ ಬಿದ್ದಂಥ ಚೈತನ್ಯ ಆ ಪಾತ್ರೆ ಹೇಳ್ದಂಗೆ ಕೇಳುತ್ತೆ, ನಮ್ಮ ಹಣೆ ಬರ ಅದು. ಆದರೆ ಆ ಮಾಯೆ ಉಪಾಧಿಯ ಪಾತ್ರೆ ಉಂಟಲ್ಲ, ಅಲ್ಲಿ ಹಾಗಲ್ಲ, ಆ ಚೈತನ್ಯ ಹೇಳ್ದಂಗೆ ಮಾಯೆ ಕೇಳುತ್ತೆ, ಅವನೇ ಈಶ್ವರ. ಹಾಗಾಗಿ ನಾನು ಹೇಳ್ದಂಗೆ ಈಶ್ವರೀಯ ಶಕ್ತಿಯನ್ನು ವಶ ಮಾಡಿದುಕೊಂಡು ನಾನು ಹುಟ್ಟುತ್ತಾ ಇರ್ತೇನೆ ಅಂತಾನೆ ಭಗವಂತ ಗೀತೆಯಲ್ಲಿ. ವೈಷ್ಣವಿ ಮಮ ಮಾಯಾ ನಿರತ್ಯಯ ಅಜೋಪಿ ಸನ್ ಅವ್ಯಯಾತ್ಮ ಈಶ್ವರ ಅಂತೆಲ್ಲ ಹೇಳ್ತಾನೆ ಗೀತೆಯಲ್ಲಿ. ಹಾಗಾಗಿ ಮಾಯೋಪಾಧಿಕನಾದಾಗ ಆತ ಮಾಯೆ ಹೇಳ್ದಂಗೆ ಕೇಳೋದಿಲ್ಲ, ಅವನು ಹೇಳ್ದಂಗೆ ಮಾಯೆ ಕೇಳುತ್ತೆ. ಅವಿದ್ಯೋಪಾಧಿಕನಾದಾಗ ಅವಿದ್ಯೆ ಹೇಳ್ದಂಗೆ ನಾವು ಕೇಳ್ತಾ ಇರ್ತೇವೆ. ನಾನು ಅದಕ್ಕೋಸ್ಕರ ಮೊದಲೇ ಹೇಳಿದ್ದೇನೆ, ನಮ್ಮ ಬಂಡವಾಳವೇ ಅಜ್ಞಾನ ಅಂತ. ಅಷ್ಟು ಆ ನಿರುಪಾಧಿಕ ಚೈತನ್ಯ ಶುದ್ಧ ಚೈತನ್ಯ, ಜ್ಞಾನ ಮಾತ್ರವಾಗಿ ಇರುವಂಥದ್ದು. ಹೀಗೆ ಒಂದೇ ಚೈತನ್ಯ ಶುದ್ಧ ಮತ್ತು ಮಾಯೋಪಾಧಿಕ ಮತ್ತು ಅವಿದ್ಯೋಪಾಧಿಕ ಅಂತ ಮೂರು ಭಾಗವಾಗಿ ಇರುವುದರಿಂದ ಆಕೆಯ ಹೆಸರು ತ್ರಿಖಂಡೇಶಿ ಅಂತ ಹೆಸರು. ಇಷ್ಟು ಹಿನ್ನೆಲೆಯಲ್ಲಿ ಆ ಜಗನ್ಮಾತೆ ಈ ಮೂರು ರೂಪದಂತೆ ತೋರುವುದರಿಂದ ಅವುಗಳ ಐಕ್ಯವನ್ನು ಜ್ಞಾಪಿಸುವವಳಾದ್ದರಿಂದಲೂ ಸಹ, ಉಪಾಧಿ ಅಂತ ತೆಗೆದುಬಿಟ್ರೆ ಒಂದೇ, ಜ್ಞಾಪಿಸುವವಳಾದ್ದರಿಂದ ಅವಳು ತ್ರಿಖಂಡೇಶಿ ಅಂತ. ಅಥವಾ ಇನ್ನೊಂದು ಅರ್ಥ ಏನು ಅಂದರೆ, ತ್ರಿಖಂಡವಾದಂತಹ ಅಂಗುಲಿ ವಿನ್ಯಾಸದ ಮೂಲಕ ವಿಶೇಷವಾದಂಥ ಮುದ್ರೆಯನ್ನು ತೋರಿಸುವಂಥದ್ದು ತ್ರಿಖಂಡ ಮುದ್ರೆ. ಆ ಮುದ್ರೆಯ ಸ್ವಾಮಿನಿ ಒಡತಿಯಾದ್ದರಿಂದ ಅವಳು ತ್ರಿಖಂಡೇಶಿ. ಅದು ಮತ್ತು ಪುನಃ ಶ್ರೀವಿದ್ಯೆಯ ಆರಾಧನೆಯಲ್ಲಿ ಬರುವಂಥ, ಅದು ಎರಡನೇ ಅರ್ಥ. ಮತ್ತು ಮೂರನೇ ಅರ್ಥ ಇನ್ನೊಂದುಂಟು, ಅದೇ ನಾನೀಗ ಹೇಳಿದೆ, ಅವಿದ್ಯೋಪಾಧಿಕ, ಮಾಯೋಪಾಧಿಕ, ನಿರುಪಾಧಿಕ ಚೈತನ್ಯಗಳು ಪರಸ್ಪರ ಭಿನ್ನವಾದವುಗಳಂತೆ ಉಪಾಧಿಯಿಂದ ಕಂಡರೂ ಸಹ ವಾಸ್ತವಿಕವಾಗಿ ಅವಳು ಒಂದೇ, ಆದ್ದರಿಂದ ಅವಳು ತ್ರಿಖಂಡೇಶಿ ಅಂತ. ಮತ್ತು ನಾಲ್ಕನೇ ಅರ್ಥ, ಹಿಂದೆ ನಾನು ಬಹಳ ಹಿಂದೆ ಪ್ರಾರಂಭ ಹೇಳಿದ್ದೇನೆ, ಮಾನವನ ದೇಹದಲ್ಲಿ 6 ಚಕ್ರಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ. ಆ ಎರಡೆರಡು ಚಕ್ರಗಳ ಮಧ್ಯೆಯಲ್ಲಿ ಒಂದೊಂದು ಗಂಟುಗಳಿವೆ. ಗಂಟುಗಳಂದ್ರೆ ಈ ಹಗ್ಗದ ಗಂಟು ಅಂತ ಅಂದ್ಕೊಳ್ಬೇಡಿ, ಪ್ಲೇಸ್ ಅದು. ಅದರ ಹೆಸರು 3 ಹೆಸರುಗಳುಂಟು: ಬ್ರಹ್ಮಗ್ರಂಥಿ, ವಿಷ್ಣುಗ್ರಂಥಿ ಮತ್ತು ರುದ್ರಗ್ರಂಥಿ. ಅಲ್ಲೆಲ್ಲ ಬರುತ್ತೆ, ಬ್ರಹ್ಮಗ್ರಂಥಿ ವಿಭೇದಿನಿ, ರುದ್ರಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ಆ ಗ್ರಂಥಿಯನ್ನೆಲ್ಲ ದಾಟಿ ಭೇದಿಸಿಕೊಂಡು ಒಳಕ್ಕೆ ಮೇಲಕ್ಕೆ ಬರ್ತಾ ಇರ್ತಾಳೆ ಅಂತ. ಈ 3 ಗ್ರಂಥಿಗಳೇ 3 ಖಂಡಗಳು. ಈ 3 ಖಂಡಗಳ ಒಡತಿಯಾದ್ದರಿಂದ ಅವಳ ಹೆಸರು ತ್ರಿಖಂಡೇಶಿ ಅಂತ.
ಅಥವಾ ಕೊನೆಯ ಅರ್ಥ ಇದು. ನಿನ್ನೆ ದಿವಸ ಶೀರ್ಷಿಕೆಯಲ್ಲಿ ತೋರಿಸಿದ್ದೇನೆ, ಟ್ರಯಾಂಗಲ್. ಈ ಎಡ್ಜು, ಈ ಎಡ್ಜು, ಈ ಎಡ್ಜು, ಇದು ತ್ರಿಕೋಣ. ಇದೇ ಒಂದೊಂದು ಎಡ್ಜು ಒಂದೊಂದು ಖಂಡ. ಈ ಖಂಡದ ಒಳಗೆ ಇರುವವಳಾದ್ದರಿಂದ ಅವಳು ತ್ರಿಖಂಡೇಶಿ. ಅಥವಾ ಒಂದೊಂದು ಲೈನ್, ಗೆರೆ ಉಂಟಲ್ಲ, ರೇಖಾ, ಅದೇ ಒಂದೊಂದು ಖಂಡ ಅಂತ ಅಂದ್ಕೊಳ್ಳಿ. ಆ ರೇಖೆಯ ಒಳಗೆ ಇರುವವಳಾದ್ದರಿಂದಲೂ ಸಹ ಅವಳು ತ್ರಿಖಂಡೇಶಿ ಅಂತ. ಆದ್ದರಿಂದ ಜಗನ್ಮಾತೆ ತ್ರಿಖಂಡೇಶಿ. ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ವೈದ್ಯನಾಥ ದೀಕ್ಷಿತರು 2 ನಾಮ ನಿನ್ನೆ ಮಾಡಿದ್ದಕ್ಕೆ 1 ನಾಮ ಮಾಡ್ತಾರೆ. ಅದು ಇವತ್ತು ಬರುತ್ತೆ ಅಂತ ಹೇಳಿದ್ದೆಲ್ಲ, ಬಂದಿಲ್ಲ, ನಾಳೆ ಬರುತ್ತೆ. ಹಾಗಾಗಿ ನಾಳೆ ನೀವು ಬಂದಾಗ ಅದು ಹೇಗೆ ಅಂತ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.